ನಂದು ಅಭ್ಯಾಸ ನಾ ಸ್ಟಡಿ ಆಗೈತಿ 6 ವರ್ಷದಾಗ BA ಇದೆ. ಹಲಪ್ನವ್ರು ಸರಿ ಎಲ್ಲ ಹೇಳಿದಾರೆ ಮುಂಜಾನೆ. ಖರೆ ನಂದು ಕಬ್ಬಿಂದ ಅವ್ರಿಗೆ ಚಂದ ಬರಬೇಕು ಇತರದ್ದು ವಿಚಾರ ಮಾಡಿ ಎಲ್ಲಾ ಕಡೆಯಿಂದ ಮಾಹಿತಿ ತಗೊಂಡ ನಂದು ಕಬ್ಬು ಚಲೋ ಬರಕ್ ಶುರು ಆಯ್ತು. ನಂದು ಅಷ್ಟೇ ಯಾಕ ಉಳ್ಕೆದು ಮಂದಿದ್ದು ಚಲೋ ಬರ್ಬೇಕಂತ ಎಲ್ಲಾರ್ಗಿ ನಾ ಏನು ಪ್ರಯೋಗ ಮಾಡ್ತೀನಿ ಇದು ಹೇಳಕ್ ಶುರು ಮಾಡೀನಿ. ಎಲ್ಲಾರ್ದು ಅವ್ರಿಗೆ ಚಂದ ಬರಕ್ ಶುರು ಆಯ್ತು. ಇದು ಒಂದ ಕಾರಣ ಕಬ್ಬಿಂದ ಅವ್ರಿಗೆ ಚಲೋ ಗೊತ್ತಂದು ನಂಗೆ ಇದೆಲ್ಲ ಸಂದೇಶ ಸಿಕ್ಕಿತ್ತು. ಅದರ ಸಲುವಾಗಿ ಇನ್ನ ತಕ್ಕ ಕಬ್ಬು ಬಿಟ್ಟು ನಾ ಯಾವುದೂ ಬೇರೆ ಬೆಳೆ ಮಾಡಂಗಿಲ್ಲ, ಯಾವುದೂ ಕ್ರಾಪ್ ತಗೊಳಂಗಿಲ್ಲ. ಇಷ್ಟು ಇದ್ರಾಗ ರೊಕ್ಕನೂ ಸಿಗಾಕತೈತಿ, ಇಷ್ಟು ಹೆಸರು ಚಂದ ಆಗಾಕತೈತಿ. ಮತ್ತೆ ಇದು ಬಹಳ ಸಸಾರಿ ಐತಿ. ಅದು ದ್ರಾಕ್ಷಿ ಹಚ್ಚಿ ನೋಡ್ರಿ, ಯಾರ್ದ ದ್ರಾಕ್ಷಿ ಭಾಗದಾರ ಇದ್ರ ಅವ್ರು ಕೇಳ್ರಿ ಹೆಂಗಿರ್ತಿದ್ದ. ಇವ್ರು ಇಲ್ಲ ಹಾಳಕ್ ಅದಾರ ನೋಡ್ರಿ. ದ್ರಾಕ್ಷಿ ಹಚ್ಚಿದ ನಂತರ 4 ತಿಂಗಳ 24 ಗಂಟೆಯಲ್ಲಿ ನಿಂದ್ರಕ್ ಹತ್ತೈತಿ. ಶುರುವಾತ್ ಆದ ನಂತರ ಹತ್ರದ ಕಬ್ಬಿದಾಗ ಹಂಗಿಲ್ರಿ. ನಾ ಹೇಳ್ತೇವೆ ಹಿಂದೆ ಖತ ಕೊಡ್ರಿ, ನೀವು ಒಂದು ತಿಂಗಳು ಕೊಟ್ರೆ ಬಿ ನಡೀತೈತೆ. ಅದಕ್ಕೆ ಬಹಳ ತೊಂದರೆ ಆಗಂಗಿಲ್ಲ. ಯಾನ 80 ಟನ್ ಅವರೇಜ್ ಬರ್ತಿತ್ತು, ಅಲ್ಲಿ ಒಂದು 5 ಟನ್ ಕಡಿಮೆ ಬರ್ತಿತ್ತು, ಇಷ್ಟ ಆಗ್ತಿತ್ತು. ದ್ರಾಕ್ಷಿದಾಗ ಹಿಂಗೆ ಆಗಂಗಿಲ್ಲ. ಅದರದ್ದು ಜರ ಏನು ತಪ್ಪಿದ್ರೆ ಪೂರ್ಣ ಅದೆಲ್ಲ ದ್ರಾಕ್ಷಿ ಹೋಗ್ತಾವ. ಸಸಾರಿ ಐತಿತ್ತ. ಅದ್ರ ಸಲುವಾಗಿ ಇದೇ ಸೆಲೆಕ್ಟ್ ಮಾಡಿ ಇತ್ರಾಗ ಕೆಲಸ ಮಾಡ್ಕೋತ ಕೂತಿದ್ದನು. ಆರಾಮದಾಗ ಇತ್ರಾಗ 100 ಟನ್ ಸಿಕ್ತೈತಿ. ನೀವು ಚಿಂತನೆ ಮಾಡ್ಬೇಕು. ಇಂಥವ ಬಹಳ ಇದಿದ್ದವು. ಖರೀ ನಾವು 5 ಪಾಯಿಂಟ್ ಮೇಲೆ ಬರೋಣ. पहिला पॉइंट येते ಸಾಯಿಲ್ ಫರ್ಟಿಲಿಟಿ ಅಂತ. ಭೂಮಿ ಬಹಳಷ್ಟು ಚಂದ ಮಾಡಬೇಕು. ಕಬ್ಬಿಗೆ ತಿನ್ನಕ್ಕೆ ಭಾಳ ಬೇಕು. ಅದಕ್ಕೆ ಎಷ್ಟು ತಿನ್ನಕ್ಕೆ ಹೆಚ್ಚು ಕೊಡ್ತೀರಿ ಅಷ್ಟು ಅವರೇಜ್ ಅದರದ್ದು ಚಂದ ಬರ್ತೈತಿ. ಆ ತಿನ್ನೋದು ಕೊಡೋ ಸಲುವಾಗಿ ಅದಕ್ಕೆ ಜಕ್ಕೊಳಕ್ ಬೇಕು, ಅಪ್ಟೇಕ್ ಆಗೋ ಸಲುವಾಗಿ ಪೈಲ ಅಡವಿ ಭಾಳ ಚಲೋ ಮಾಡಬೇಕು. ಅದು ಹೆಂಗೆ ಮಾಡೋದು ಅದ್ರ ಮ್ಯಾಗ ಒಂದು 2 ಮಿನಿಟ್ ನಾನು ಮಾತಾಡಿದ್ದೀನಿ. 2ನೇ ಪಾಯಿಂಟ್ ಐತಿ ಪ್ಲಾಂಟೇಶನ್ ಮೆಥಡ್. ಕಬ್ಬು ಹೆಂಗೆ ಹಚ್ಚಬೇಕು ನೀವು ಅನಾರಿ ಕಬ್ಬು ಹೆಂಗೆ ಹಚ್ಚೋದು ನೀವು ನಿಮ್ಮ ಹೇಳೋರೇನ. ಇಷ್ಟು ವರ್ಷ ನಾವು ಕಬ್ಬ ಮಾಡಕ್ಕದೀವಿ, ನಮಗೆಲ್ಲ ಗೊತ್ತೈತಿ. ನನಗೂ ಹಿಂಗೆ ಅನಿಸ್ತಿತ್ತು ಅಲ್ಲಿ ಹೋಗಿ. ಅದ್ರ ಹಿಂದೆ ಸೈನ್ಸ್ ಏನೈತಿ ಅದು ನಿಮಗೆ ಹೇಳೋದೇನೋ. ಅದ್ರ ಸಲುವಾಗಿ ಒಂದು 5 ಮಿನಿಟ್ ಬೇಕು. 3ನೇದು ಪಾಯಿಂಟ್ ಐತಿ ಎಲ್ಲರಿಗೂ ಬೇಕಾಗಿದ್ದ ಅಂದ್ರೆ ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಗೊಬ್ಬರ ಎಷ್ಟ, ಯಾವಾಗ, ಯಾವ್ದ ಮತ್ತು ಹೆಂಗೆ ಕೊಡೋದ, ಇದ್ರ ಮ್ಯಾಗ ಒಂದು 5 ಮಿನಿಟ್ ಚರ್ಚೆ ಮಾಡೋಣ. 4ನೇದ ನೀರಿಂದ ವ್ಯವಸ್ಥಾಪನೆ. ಕಬ್ಬಿಗೆ ನೀರು ಎಷ್ಟು ಬೇಕಾಗಿ ಇರ್ತೈತಿ ಮತ್ತು ನಾವು ಈಗ ಎಷ್ಟು ಕೊಡಾಕದೇವು, ಅವರೇಜ್ ಚಂದ ಬರೋ ಸಲುವಾಗಿ ಅದಕ್ಕೆ ನೀರಿನ ಜರೂರು ಎಷ್ಟೈತಿ ಅದ್ರ ಮ್ಯಾಗ ಒಂದು 2 ಮಿನಿಟ್. ಮತ್ತು ಶೇವಟ್ ಅಂದ್ರೆ ಪ್ಲಾಂಟ್ ಪ್ರೊಟೆಕ್ಷನ್. ಕಬ್ಬ ಮ್ಯಾಗ ಈಗ ಒಂದು ಡಾಕ್ಟರ್ ಸರ್ ಬಂದು ಇಲ್ಲೆಲ್ಲ ಮಾಹಿತಿ ಹೇಳಿದ್ರು ನೋಡ್ರಿ. ಅದಕ್ಕೆ ಸ್ಮಡ್ ಬರ್ತೈತಿ, ನೀವು ಏನು ಹತ್ತಿರ ಕನ್ನಡದಾಗ ಕಾಡಿಗೆ ಬರ್ತೈತಿ, ಮತ್ತು ಬೇರೆ ಬೇರೆ ರೋಗ ಅದ್ರ ಮ್ಯಾಗ ಬರ್ತಾವು, ಡೊನ್ನಿ ಹುಳ ಅದಕ್ಕೆ ಹತ್ತೈತಿ. ಇದ್ರ ಸಲುವಾಗಿ ಏನು ಮಾಡಬೇಕು, ಪ್ಲಾಂಟ್ ಪ್ರೊಟೆಕ್ಷನ್ ಹಾಕಾರು. ಅದ್ರ ಮ್ಯಾಗ ಒಂದು 2-3 ಮಿನಿಟ್ನ ಮಾತಾಡೋ ಇದೆ. ಹಿಂಗೆ ಒಂದು 15-20 ಮಿನಿಟ್ ಬೇಕು, ಹೆಚ್ಚು ನಾ ಮಾತಾಡಂಗಿಲ್ಲ. ಪೈಲ ಪಾಯಿಂಟ್ ಐತಿ ಅಡವಿ ಬಹಳಷ್ಟು ಚಂದ ಮಾಡಾಕ್ಬೇಕು ಅಂದ್ರೆ ಕಬ್ಬು ಚಲೋ ಬರ್ತೈತಿ. ಬಹಳಷ್ಟು ಚಂದ ಅಂದ್ರೆ ಏನು ಮಾಡಬೇಕು, ನಾ ಯಾವಾಗ ಅಲ್ಲಿ ಪಾಡಿದಾಗ ಹೋಗಿ ಅವ್ರ ಸೈಂಟಿಸ್ಟ್ ಮುಂದೆ ಕೂತೀನಿ, ಅವ್ರು ನನಗೆ ಹೇಳ್ತಿದ್ರು. ಅವ್ರು ಪೈಲ ಪಾಯಿಂಟ್ ಹೇಳಿದ್ರು, ದಾದಾ 1 ಎಕರೆದಾಗ 15-20 ಟನ್. ಆವಾಗ ಬೈಲ್ಗಾಡಿಲೇನೆ ಎಲ್ಲ ಮಾಡ್ತಿದ್ರು. ಬೈಲ್ಗಾಡಿ ಹಾಕ್ತಿರ್ಲ ನೀವು ಕನ್ನಡದಾಗ, ಚಕಡಿ ಗಾಡಿ, ಖತ ಸಗಣಿ ಖತ, ತಿಪ್ಪಿ ಗೊಬ್ಬರ ತುಂಬೋದು ಚಕಡಿ ಗಾಡಿ. 16 ಆಣೆದು ಇರ್ತಿತ್ತು, 16 ಆಣೆದು ಇರ್ತಿತ್ತು, ದೊಡ್ಡದಿರ್ತಿತ್ತು. ಅಂಥದ 40 ಗಾಡಿ ಹಾಕ್ರಿ ಅಂತ ಹೇಳಿದ್ರು. ಅಂದ್ರೆ ಈ ಒಂದು ಟನ್ದಾಗ ಮಾತ್ರ ಮಾತಾಡಿದ್ರೆ ಒಂದು 20-25 ಟನ್ ತಿಪ್ಪಿ ಗೊಬ್ಬರ. ಅದಕ್ಕೆ ಚಂದ ಅಂತ ತಿಪ್ಪಿ ಗೊಬ್ಬರ ಹಾಕ್ರಿ. ನಾನು ಲಗಿನ್ ಹೇಳಿದ್ನಿ, ನನ್ನ ಕಡೆ ತಿಪ್ಪಿ ಗೊಬ್ಬರ ಇಲ್ಲ. ರಾಸಾಯನಿಕ ಗೊಬ್ಬರ ಎಷ್ಟು ಹಾಕೋದು ಅದನ್ನ ನಂಗೆ ಅಷ್ಟು ಹೇಳ್ರಿ. ತಿಪ್ಪಿ ಗೊಬ್ಬರ ಹಾಕೋದು ಯಾಕಂದ್ರೆ ಏನು ಗರದೈತಿ, ನಂಗೆ ಅನಿಸ್ತಿತ್ತು ತಿಪ್ಪಿ ಗೊಬ್ಬರದೇನು ಸಂಬಂಧ ಇಲ್ಲ, ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಸಾಕಾಗ್ತದೆ. ಅವ್ರಂದ್ರು ಹಂಗಿಲ್ಲ ದಾದ, ರಾಸಾಯನಿಕ ಗೊಬ್ಬರ ಹಾಕೋದಿತ್ತು ಖರೆ ಅದಕ್ಕಿಂತ ಪೈಲ ತಿಪ್ಪಿ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಖತ ಆದಾಗ ಹಾಕಾಕ್ಬೇಕು. ಆರ್ಗ್ಯಾನಿಕ್ ಖತಾಗ ಸಾವಯವ ಖತ ಆದಾಗ ಹಾಕಾಕಬೇಕು. ನಾ ಕೇಳಿದ್ನಿ ಅದ್ರದ್ದು ಏನು ಕಾರಣ ಐತಿ, ಅದೇನು ಮಾಡ್ತೈತಿ, ಅದ್ರಾಗ ಏನೇನು ಇರ್ತದೆ ಎಲ್ಲ ರಾಸಾಯನಿಕ ಗೊಬ್ಬರದಾಗ ಏತಿಲ್ಲ. ಅದ್ರಾಗ ನೈಟ್ರೋಜನ್ ಐತಿ, ಇದ್ರಾಗೂ ನೈಟ್ರೋಜನ್ ಐತಿ. ಅದ್ರಾಗ ಫಾಸ್ಫರ್ ಐತಿ, ಇದ್ರಾಗೂ ಫಾಸ್ಫರಸ್ ಐತಿ. ಅದ್ರಾಗ ಪೊಟ್ಯಾಶ್ ಐತಿ, ಇದ್ರಾಗೂ ಪೊಟ್ಯಾಶ್ ಐತಿ. ಅದು ಸರ್ಗಳಿಗೆ ಧ್ಯಾನದಾಗ ಬಂತು. ಸಾವಯವ ಖತ ಅಂದ್ರೆ ಏನ ನಂಗೆ ಇನ್ನ ಗೊತ್ತಿಲ್ಲ. ಅವರು ಒಂದು ಉದಾಹರಣೆ ಕೊಟ್ಟು ನಂಗೆ ಹೇಳಿದ್ರು, ಮುದ್ದಾಮ್ ನಾ ಹೇಳ್ತೀನಿ.
ಯಾರಿಗೆ ಅಡವಿದ ಚಲೋ ಮಾಡಿ 100 ಟನ್ ಅವರೇಜ್ ತಗೊಳಕ್ ಬೇಕು, ಅವ್ರಿಗೆ ಇದೆಲ್ಲ ತಿಳ್ಕೊಳಕಬೇಕು. ಅವ್ರು ಹೇಳಿದ್ರು, ನೀವು ಅವಾಗಿಂದ ಏನು ರಾಸಾಯನಿಕ ಖತ, ರಾಸಾಯನಿಕ ಗೊಬ್ಬರ ಅನ್ನಕದಿರಿ, ಎಷ್ಟು ಕೊಡೋದ, ಯಾವಾಗ ಕೊಡೋದ, ಎಲ್ಲಿ ಕೊಡೋದು ಇದು ಕೇಳಕದಿರಿ. ಇದು ರಾಸಾಯನಿಕ ಗೊಬ್ಬರ ಭೂಮಿದಾಗ ಹಾಕಿದ ನಂತರ ನಾವು ನೀರು ಹತ್ರ ಕೊಡ್ತೇವೆ, ನೀರು ಕೊಟ್ಟಿದ ನಂತರ ನೀರಾಗೆಲ್ಲ ಮಿಕ್ಸ್ ಆಗ್ತೈತಿ, ಕರಗತೈತಿ. ಈ ಮಿಕ್ಸ್ ಆದ ನಂತರ ನಮಗೆ ಹಿಂಗೆ ಅನಿಸ್ತೈತಿ ಈ ಕಬ್ಬು ಎಲ್ಲ ಇದು ತಿಂತೈತಿ, ಚಕ್ಕೋತೈತಿ, ಅಪ್ಟೇಕ್ ಆಗ್ತೈತಿ. ಆ ಥರದ್ದು ಹಿಂಗೆ ಆಗಂಗಿಲ್ಲ. ಜರಿ ರಾಸಾಯನಿಕ ಗೊಬ್ಬರ ಕೊಟ್ಟದ, ಜರಿ ನಾವು ಖತ ಗೊಬ್ಬರ ಏನು ಕೊಟ್ಟಿದ್ದೀವಿ ಅದು ನೀರಾಗ ಮಿಕ್ಸ್ ಆದ ನಂತರ ಕೂಡ ಅದಕ್ಕೆ ತಿನ್ನಕ್ ಬರಂಗಿಲ್ಲ. ಅದಕ್ಕೆ ಫಿಕ್ಸ್ ಫಾರ್ಮ್ ಆತಾರು, ಸ್ಥಿರ ಸ್ಥಿತಿ ಆತಾರ. ಅದ್ರ ಮ್ಯಾಗ ಭೂಮಿದಾಗ ಅದ್ರ ಮ್ಯಾಗ ಪ್ರಕ್ರಿಯೆ ಆಗ್ತೈತಿ. ಪ್ರಕ್ರಿಯೆ ಆದ ನಂತರ ಕಬ್ಬಿಗೆ ತಿನ್ನಾಕ ಯಾವ ರೀತಿದಾಗ ಬೇಕು, ಯಾವ ಸ್ವರೂಪದಾಗ ಬೇಕು, ಅದರದ ಬದಲಾವಣೆ ಆಗ್ತೈತಿ. ಅದರ ನಂತರ ಕಬ್ಬಿಗೆ ಅದ ತಿನ್ನಾಕ ಸಿಗ್ತೈತಿ. ನಂಗೇನು ತಿಳಿಲಿಲ್ಲ. ಸರ್ ಏನು ತಿಳಿವತ್ತು, ಇದ್ರ ಮ್ಯಾಗಿಂದ ಹೊಂಟೈತಿ ಅಲ್ಲ ತಿಳಿ ಅಂತಂದ್ರೆ ಹೇಳ್ರಿ, ಇಲ್ಲಾಂದ್ರೆ ಎಷ್ಟು ಖತ ಹಾಕೋದು ಅಷ್ಟೇ ಹೇಳ್ರಿ. ಅವ್ರಂದ್ರು ಅದ ತಿಳ್ಕೊಳ್ಳಿ. ಸ್ವಲ್ಪ ಕೊಟ್ಟಿದ್ದ ಖತ, ಭೂಮಿದಾಗ ಹಾಕಿದ ಖತ ಜರಿ ನೀರಾಗ ಕರಗಿದ್ರು ಕೂಡ ಅದಕ್ಕೆ ತಿನ್ನಾಕ ಬರಂಗಿಲ್ಲ. ಅದರ ಸಲುವಾಗಿ ಅಲ್ಲಿ ಪ್ರಕ್ರಿಯೆ ಆಗಬೇಕು. ನಂಗೆ ಅದರದ್ದು ಅರ್ಥ ಆಗ್ಲಿಲ್ಲ. ಅವ್ರ ಲಗೇನ ಒಂದು ಉದಾಹರಣೆ ನಂಗೆ ಕೊಟ್ಟಿದ್ರು. ನಂಗೆ ಪೈಲ ಪ್ರಶ್ನೆ ಅವ್ರು ನಂಗೆ ಕೇಳಿದ್ರು, ನೀವು ರೊಟ್ಟಿ ತಿಂತೀರಿ? ನಂಗೆ ಏನು ತಿಳಿವತ್ತ? ಹಾಂ ಸರ್ ರೊಟ್ಟಿ ತಿಂತಿರ್ಲ ಅಂತ ಹೇಳಿಲ್ಲ. ರೊಟ್ಟಿ ತಯಾರಾಗೋ ಸಲುವಾಗಿ ಏನೇನು ಬೇಕಂತ ಅವ್ರು ಕೇಳಿದ್ರು. ಜೋಳ ಏನಿಲ್ಲ, ಪೈಲ ಜೋಳ ಬೇಕು, ಆ ಥರದ್ದು ಹಿಟ್ಟು ಮಾಡೋದ, ಅದ್ರ ನೀರು ಹಾಕಿ ಕಲಸೋದ, ಥಪಾಸಿ ಒಂದು ರೊಟ್ಟಿ ಗದ್ಲೆ ಆಕಾರ ಮಾಡಿ ಗರಂ ತವಾದ ಮ್ಯಾಗ ಇಟ್ಟಿದ ನಂತರ ಅದು ಚಲೋ ರೊಟ್ಟಿ ತಯಾರಾಗ್ತೈತಿ. ಅದು ರೊಟ್ಟಿ ತಯಾರಾಗ್ತೈತಿ, ಬರೋಬ್ಬರಿ ಐತಿ. ಅಂದ್ರೆ ಅವ್ರು ರೊಟ್ಟಿ ಸಲುವಾಗಿ, ನಿಮ್ಮ ತಿನ್ನೋ ಸಲುವಾಗಿ ಮನ್ಯಾಗ ಪೈಲ ನಿಮ್ಮ ಕಡೆ ಜೋಳ ಇರ್ತೈತಿ. ಒಂದು 4-5 ಚೀಲ ಜೋಳ ಅಲ್ಲಿ ಬಿದ್ದಿರ್ತಾವ ಮನ್ಯಾಗ. ಜೋಳ ಎತ್ತರ ಸಲುವಾಗಿ ಮನ್ಯಾಗ ತಗೊಂಡ್ ಬರ್ತೀರಿ. ನಾ ಹೇಳಿದ್ದೀನಿ ತಿನ್ನೋ ಸಲುವಾಗಿ. ಮನ್ಯಾಗ ನೀವು ಬರ್ತೀರಿ, ಹಸು ಹತ್ತಿದವ ನಿಮಗ, ಇನ್ನ ಅಡಿಗೆ ಮನೆಯಾಗ ಏನು ಹಲ್ಸಲಾಗಿಲ್ಲ, ಅಲ್ಲಿ ಏನು ತಯಾರಾಗಿಲ್ಲ. ಖರೆ ಜೋಳಿನ ಚೀಲ ನಿಮ್ಮ ಮುಂದಿದ್ದಾವು, ನಿಮಗೆ ಹಸು ಹತ್ತಿದಾವು. ಜೋಳ ನೀವು ತಿನ್ನೋ ಸಲುವಾಗಿ ತಗೊಂಡ್ ಬಂದಿರಿ ಮನ್ಯಾಗ. ಆ ಜೋಳಿನ ಚೀಲಿಂದ ಬಾಯಿ ಬಿಚ್ಚಿ ಅದ್ರಾಗಿದ್ದಿಷ್ಟು ಜೋಳ ತಗೊಂಡು ನೀವು ತಿಂತೀರಿ ಅಣ್ಣ? ನಾವು ತಿಂತೀವು ಇಲ್ಲ. ನನಗೆ ಹೆಂಗೆ ತಿನ್ನಾಕ ಬರ್ತಿದ್ದ? ತಿನ್ನಕ್ ಬರಂಗಿಲ್ಲ. ಅವ್ರಿಗೆ ನಂಗ ಕೇಳಿದ್ರು, ಯಾಕೆ ತಿನ್ನಂಗಿಲ್ಲ? ಅದ ತಿನ್ನೋ ಸಲುವಾಗಿ ಜೋಳ ನೀವು ಮನ್ಯಾಗ ತಗೊಂಡು ಬಂದಿರಿ, ಆಯ್ತು ಯಾಕೆ ತಿನ್ನಂಗಿಲ್ಲ? ನಂಗೆ ಏನು ಹೇಳಕ್ ಬರಲ್ಲ. ಅವ್ರಿಗೆ ಇದೇ ಹೇಳಿದ್ರು, ಇದಕ್ಕೆ ಆತಾರು, ಇದಕ್ಕೆ ಸ್ಥಿರ ಸ್ಥಿತಿ ಆತಾರ. ತಿನ್ನೋದು ವಸ್ತು ಐತಿ, ಖರೆ ಆ ಯಾವ ಸ್ಥಿತಿದಾಗ ಐತಿ ಆ ಸ್ಥಿತಿದಾಗ ನಮಗೆ ತಿನ್ನಕ್ ಬರಂಗಿಲ್ಲ. ಅದ್ರ ಮ್ಯಾಗ ನಮ್ಮ ಮನ್ಯಾಗ ಪ್ರಕ್ರಿಯೆ ಆಗ್ತೈತಿ. ಜೋಳದ ಹಿಟ್ಟು ಆಗ್ತೈತಿ, ಅದ್ರಾಗ ನೀರು ಹಾಕೋದ, ಕಲ್ಸೋದ, ರೊಟ್ಟಿ ಗಟ್ಲೆ ಆಕಾರ ಮಾಡಿ ಗರಂ ತವಾದ ಮ್ಯಾಗ ಇಟ್ಟಿದ ನಂತರ ಅದ ತಯಾರಾಗ್ತೈತಿ. ಅದು ರೊಟ್ಟಿ ನಮಗೆ ತಿನ್ನಾಕ ಬರ್ತೈತಿ. ಆಗ ಅವೈಲೇಬಲ್ ಫಾರ್ಮ್ ಐತಿ, ಅದು ಉಪಲಬ್ಧ ಸ್ವರೂಪ ಆತ. ಅಂದ್ರ ಜೋಳದಿಂದ ರೊಟ್ಟಿ ಆಗಬೇಕು ಅಂದ್ರೆ ನಮಗ್ ತಿನ್ನಾಕ ಸಿಗ್ತೈತಿ. ಜೋಳ ತಿನ್ನೋದೈತಿ, ಖರಿ ಯಾವ ಸ್ಥಿತಿದಾಗ ಐತಿ ಆ ಸ್ಥಿತಿದಾಗ ನಮಗೆ ತಿನ್ನಾಕ ಸಿಗಂಗಿಲ್ಲ, ತಿನ್ನಾಕ ಬರಂಗಿಲ್ಲ. ಈ ಜೋಳದಿಂದ ರೊಟ್ಟಿ ಮಾಡೋದು ಮನ್ಯಾಗ ಯಾರೇ ಕೆಲಸ ಮಾಡ್ತಾರೆ, ಅಡ್ಗೆ ಮಾಡೋರು ಆಗ್ತೇವೆ ನಾವು. ಅವ್ವ ಇರ್ಲಿ, ತಂಗಿ ಇರ್ಲಿ, ಬಾಯಿ आई बहीण मावशी कोणीतरी स्वयंपाक करते. ಯಾರೇ ಅಡ್ಗೆ ಮಾಡ್ತಾರೆ, ಅಡ್ಗೆ ಮಾಡೋರು ಆಡೋಣ ನಾವು. ಯಾರೇ ಅಡ್ಗೆ ಮಾಡೋರು ಆದಾಗ ನಡುಗಬೇಕಂದ್ರೆ ಜೋಳದ ರೊಟ್ಟಿ ತಯಾರಾಗ್ತೈತಿ, ನಮಗ್ ತಿನ್ನಾಕ ಬರ್ತೈತಿ, ನಮ್ಮದ್ರ ಹೊಟ್ಟಿ ತುಂಬತೈತಿ. ರೊಟ್ಟಿ ಮಾಡೋರು ಇಲ್ಲ ಆದ್ರೆ, ಅಡ್ಗೆ ಮಾಡೋರು ಇಲ್ಲ ಆದ್ರೆ ನಮಗೇನು ನಮ್ಮ ಹೊಟ್ಟಿದಾಗೇನು ಹೋಗಂಗಿಲ್ಲ. ಇಲ್ಲಿ ಹಂಗ ಅಡ್ಗೆ ಮಾಡೋರು ಬೇಕು, ಹಂಗ ಭೂಮಿದಾಗನು ಅಡ್ಗೆ ಮಾಡೋರು ಬೇಕು. ನಾವೇನು ರಾಸಾಯನಿಕ ಖತ ಕೊಡ್ತೀವಿ ಅದ್ರ ಮೇಲೆ ಪ್ರಕ್ರಿಯೆ ಮಾಡೋದು ಕೆಲಸ ಇವ್ರು ಅಡ್ಗೆ ಮಾಡೋರು ಮಾಡ್ತಾರು. ಅದ್ರ ನಂತರ ಏನ್ ತಯಾರಾಗ್ತಿದೆ ಅದು ರೊಟ್ಟಿ ಗಟ್ಲೆ ತಯಾರಾಗ್ತೈತಿ. ಅವಾಗಿದ್ದ ಕಬ್ಬಿಗೆ ತಿನ್ನಾಕ ಸಿಗ್ತೈತಿ. ಅಂದ್ರೆ ಪೈಲ ಜೋಳ ಗಟ್ಲೆ ನಾವು ರಾಸಾಯನಿಕ ಗೊಬ್ಬರ ಏನು ಕೊಡಕ್ ಅದೇ ಜೋಳ ಗಟ್ಲೆ ಐತಿ. ಅದ್ರ ಮ್ಯಾಗ ಪ್ರಕ್ರಿಯೆ ಆದ ನಂತರ ಅದ್ರ ಮ್ಯಾಗ ಪ್ರಕ್ರಿಯೆ ಮಾಡೋದಂದ್ರ ಅಡ್ಗೆ ಮಾಡೋರು ಯಾರೇ ಅಲ್ಲಿ ಬೇಕು, ಅದ್ರ ನಂತರ ಅದು ತಿನ್ನಾಕ ಸಿಗ್ತೈತಿ. ನಂಗೆ ಪ್ರಶ್ನೆ ಬಿತ್ತು, ಇಲ್ಲಿ ಮುಂಬೈದಾಗ ಯಾರು ಅಡ್ಗೆ ಮಾಡೋರು ಹಾಕೋದೀಗ? ನಾ ಕೇಳಿನಿ ಅವ್ರಿಗೆ, ಮುಂಬೈದಾಗ ಹೆಂಗ ಅಡ್ಗೆ ಮಾಡೋರು ಹೋಗ್ತಾರೆ ಈಗ? ಯಾರು ಇರ್ತಾರ ಅಲ್ಲಿ? ಆಯ್ತು ಅವ್ರ ಧ್ಯಾನದಾಗ, ಹಾ ಈಗ ನಿಮಗೆ ತಿಳಿಯಕ್ ಶುರು ಆಯ್ತಂದ್ರು. ಭೂಮಿದಾಗೂ ಅಡ್ಗೆ ಮಾಡೋರು ಬೇಕು,
ಅಂದ್ರನ ನೀವು ಕೊಟ್ಟಿದ್ದ ರಾಸಾಯನಿಕ ಖತ ಅದಕ್ಕೆ ತಿನ್ನಕ್ ಸಿಗ್ತೈತಿ. ಇವು ಭೂಮಿದಾಗ ಏನೈತಿ ಅಡ್ಗೆ ಮಾಡೋರ ಅವ್ರದ್ದು ಹೆಸರೈತಿ ಬ್ಯಾಕ್ಟೀರಿಯಾ ಅಥವಾ ಮರಾಠಿದಾಗ ಜೀವಾಣು ಅಂತಾರ. ನೀವೇನಾಗ್ತೀರಿ? ಜೀವಾಣು ನಾಗ್ತೀರಿ. ಬ್ಯಾಕ್ಟೀರಿಯಾ ಬೇಕು ಭೂಮಿದಾಗ, ಜೀವಾಣು ಬೇಕು. ಈ ಜೀವಾಣು ಅಂದ್ರೆ ಅಡ್ಗೆ ಮಾಡೋರು ಇದ್ದಾರೆ. ನಾವೇನು ರಾಸಾಯನಿಕ ಗೊಬ್ಬರ ಕೊಡಕದೀವು ಅದ ಕಬ್ಬಿಗೆ ತಿನ್ನೋ ಅಂತದ್ ಮಾಡೋದು ಕೆಲಸ ಇದು ಜೀವಾಣು ಮಾಡ್ತಾರೋ ಬ್ಯಾಕ್ಟೀರಿಯಾ ಮಾಡ್ತಾರೆ. ಯೂರಿಯಾ ಹಾಕ್ತೀವಿ ಅದ್ರಾಗ ನೈಟ್ರೋಜನ್ ಅದ್ರ ಸಲುವಾಗಿ ಒಂದು ಬೇರೆ ಬ್ಯಾಕ್ಟೀರಿಯಾ ಕೆಲಸ ಮಾಡ್ತೈತಿ. ಫಾಸ್ಫರಸ್ನ ಕೊಡ್ತೀವಿ, ಫಾಸ್ಫರಸ್ ಸಲುವಾಗಿ ಫಾಸ್ಫರಸ್ ಸುಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಒಂದು ಬೇರೆ ಬ್ಯಾಕ್ಟೀರಿಯಾ ಕೆಲಸ ಮಾಡ್ತೈತಿ. ಪೊಟ್ಯಾಸ್ ಸಲುವಾಗಿ ಒಂದು ಬೇರೆ ಬ್ಯಾಕ್ಟೀರಿಯಾ ಕೆಲಸ ಮಾಡ್ತೈತಿ. ಸಲ್ಫರ್ ಸಲುವಾಗಿ ಒಂದು ಬೇರೆ ಬ್ಯಾಕ್ಟೀರಿಯಾ, ಜಿಂಕ್ ಸಲುವಾಗಿ ಒಂದು ಬೇರೆ ಬ್ಯಾಕ್ಟೀರಿಯಾ. ಅದ್ರ ಬೇರೆ ಬೇರೆ ಬ್ಯಾಕ್ಟೀರಿಯಾ ಅದ್ರಾಗ ಅಲ್ಲಿ ಇರಬೇಕು. ಅದರ ಸಂಖ್ಯೆ ಹೆಚ್ಚು ಇರಬೇಕು ಮತ್ತು ಅವು ಕಾರ್ಯಕ್ಷಮ ಇರಬೇಕು, ಕೆಲಸ ಮಾಡೋರ್ಬೇಕು. ನುಸ್ತ ಬ್ಯಾಕ್ಟೀರಿಯಾ ಇದಾವ ಮತ್ತೆ ಕೆಲಸನೇ ಮಾಡಂಗಿಲ್ಲ, ಏನ್ ಫಾಯ್ದೆ? ಅಡಿಗೆ ಮಾಡೋರು ಇದ್ದಾರೆ ಖರೆ ಅವ್ರು ಅಡಿಗೆನೂ ಮಾಡಂಗಿಲ್ಲ, ಏನ್ ಫಾಯ್ದೆ? ಹಂಗ ಕಾರ್ಯಕ್ಷಮ ಬ್ಯಾಕ್ಟೀರಿಯಾ ಅಲ್ಲಿ ಇರಬೇಕು. ಅಂದ್ರನ ನಾವು ಕೊಟ್ಟಿದ್ದ ರಾಸಾಯನಿಕ ಗೊಬ್ಬರ ಅದಕ್ಕೆ ತಿನ್ನಚ್ಚಿ. ನಾ ಕೇಳಿದ್ರೆ ಭೂಮಿದಾಗ ಬ್ಯಾಕ್ಟೀರಿಯಾ ಇರ್ತಾವೇನ? ಇರ್ತಾವ ಅಂದ್ರೂ ಖರೆ ಸಾರ್ಕೆ ಸಾರ್ಕೆ ಕೊಟ್ಟಿದ್ದ ರಾಸಾಯನಿಕ ಗೊಬ್ಬರದಿಂದ ಅವ್ರದ್ದು ಸಂಖ್ಯೆ ಕಡಿಮೆ ಆಗ್ತೈತಿ, ಅವ್ರದ್ದು ಕಾರ್ಯಕ್ಷಮತಾನು ಕಡಿಮೆ ಆಗಕ್ಕೆ ಶುರು ಆಗಿದೆ. ಈಗ ಪ್ರಯೋಗಶಾಲೆದಾಗ ಲ್ಯಾಬೊರೇಟರಿದಾಗ ಇವ ಬ್ಯಾಕ್ಟೀರಿಯಾ ಬಾಜುಕ್ ತೆಗದ ಬೇರೆ ಬೇರೆ ಬಾಜುಕ್ ತೆಗದ ಅದಕ್ಕೆ ತಿನ್ನಕ್ ಚಂದ ಅಂತದ್ ಹಾಕಿ ಅವ್ರದ್ದು ಸಂಖ್ಯೆ ಹೆಚ್ಚು ಮಾಡಿ ಬಾಟ್ಲಿದಾಗ ಪ್ಯಾಕ್ ಮಾಡಿ ನಮಗ್ ಕೊಡ್ತಾರೋ ಅಂತ ಬಾಟ್ಲಿ ನಮಗ ವರ್ಷದಾಗ 2-3 ಕೆಪೇರಿ ಕೊಡಾಕ್ಬೇಕು ಕನಿಷ್ಠ. ಅಂದ್ರ ಚಲೋ ಬ್ಯಾಕ್ಟೀರಿಯಾ ಭೂಮಿದಾಗ ಹೋಗಿ ಅವ್ರದ್ದು ಸಂಖ್ಯೆ ಹೆಚ್ಚಾಗ್ತೈತಿ, ಅವ್ರ ಕೆಲಸ ಮಾಡಕ್ ಶುರು ಮಾಡ್ತಾವ. ನಾ ಹೇಳಿದ ಬ್ಯಾಕ್ಟೀರಿಯಾ ಕೊಡೋದಿ ನಾವು ಗಡಿತಿ ಎಲ್ಲಿ ಸಿಗ್ತೈತಿ ಹೇಳ್ರಿ, ಎಷ್ಟೆಷ್ಟು ಲೀಟರ್ ಕೊಡಿದ್ದು ಅಷ್ಟು ಕೊಟ್ಟು ಬಿಡೋನು. ಆತಾಗ ಸಗಣಿ ಗೊಬ್ಬರ ಯಾಕಬೇಕು ಅಂದ್ರ ತಿಪ್ಪಿ ಗೊಬ್ಬರ ಯಾಕೆ ಕೊಡಾಕ್ಬೇಕು? ನಂದು ವಿಚಾರ ಇದಿತ್ತು, ತಿಪ್ಪಿ ಗೊಬ್ಬರದ ಏನು ಹೇಳ್ಬೇಡ್ರಿ, ರಾಸಾಯನಿಕ ಗೊಬ್ಬರ ಎಷ್ಟು ಕೊಡೋದು ಹೇಳ್ರಿ, ಅದಕ್ಕೆ ಬ್ಯಾಕ್ಟೀರಿಯಾ ಎಷ್ಟು ಕೊಡೋದಿತ್ತು ಅದು ಹೇಳ್ರಿ. ಅವ್ರು ಹೇಳಿದ್ರು ಭೂಮಿದಾಗ ಜರ್ಕಂತ ನಾವು ಇದನ್ನ ಜೀವಾಣು ಏನ್ ಕೊಡ್ತೀವಿ, ಬ್ಯಾಕ್ಟೀರಿಯಾ ಏನ್ ಕೊಡ್ತೀವಿ, ಅದು ಕೆಲಸ ಮಾಡ್ದವ್ ಕರೆ ಅವ್ರಿಗೆ ಕೆಲಸ ಮತ್ತು ಸಂಖ್ಯಾ ಬರೋಬರಿ ಇರೋ ಸಲುವಾಗಿ ಅವ್ರ ಸ್ವಂತ ಜೀವನ ಸಲುವಾಗಿ ಏನ್ರಿ ತಿನ್ನಾಕ್ಬೇಕು, ಅದು ತಿನ್ನಾಕ ಏನ್ ಬೇಕಾದ ಅದು ಭೂಮಿದಾಗ ಹೆಚ್ಚು ಇದಾಗಬೇಕು. ನಾ ಕೇಳಿದ ಅವ್ರಿಗೆ ಏನ್ ಬೇಕು ತಿನ್ನಾಕ ಬ್ಯಾಕ್ಟೀರಿಯಾಗ, ಅದು ಎಷ್ಟು ಬೇಕು ಅಷ್ಟು ಕೊಟ್ಟಿದ್ರೆ ಮಾತು ಮುಗಿತ್ತು. ಸಗಣಿ ಗೊಬ್ಬರ ಯಾಕಬೇಕು, ತಿಪ್ಪಿ ಗೊಬ್ಬರ ಯಾಕಬೇಕದ? ಅವ್ರಂದ್ರು ಅದ ಕೇಳ್ರಿ, ಭಾಳ ಮುಂದೆ ಓಡಬೇಡ್ರಿ. ಅವ್ರು ಹೇಳಿದ್ರು ಅದಕ್ಕೇನು ತಿನ್ನಾಕ್ಬೇಕು, ಅದರದ ಹೆಸರು ಐತಿ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಸೇಂದ್ರಿಯ ಕರ್ಬ್ ಆತ. ನೀವು ಇದೇನು ತಗೊಂಡ್ ಬರ್ತಿರ್ಲಿಲ್ಲ, ಮಣ್ಣಿನ ಪರೀಕ್ಷಣೆ ಮಾಡಿ ತಗೊಂಡ್ ಬರ್ತೈತಿ. 3ನೇ ನಂಬರ್ದಾಗ ಆರ್ಗ್ಯಾನಿಕ್ ಕಾರ್ಬನ್ ಭೂಮಿದಾಗ ಎಷ್ಟೈತಿ ಅಂತ ಬರ್ದಿರ್ತೈತಿ. ಹತ್ರ ನಿಮ್ ಕಡೆ ಇರ್ಲಿ ಅಥವಾ ನಮ್ ಕಡೆ ಇರ್ಲಿ, ಎಲ್ಲ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ 0.2 ಹಿಡಿದ 0.5 ತಕ್ಕನ ಐತಿ. ಅಂದ್ರೆ 1 ಎಕರೆದಾಗ ಅರ್ಧ ಟಕ್ಕನ ಆರ್ಗ್ಯಾನಿಕ್ ಕಾರ್ಬನ್ ಐತಿ. ಸಮಜ್ಲ ಬರೋಬರಿ? ಅರ್ಧ ಪರ್ಸೆಂಟ್ ಆರ್ಗ್ಯಾನಿಕ್ ಕಾರ್ಬನ್ ಐತಿ, ಅದಕ್ಕಿಂತ ಹೆಚ್ಚಿಲ್ಲ. ಇದು ಹೆಚ್ಚು ಮಾಡ್ಕೋತ 1% ತಕ್ಕ ಜರ್ಕರ್ತ ನಾವು ಮಾಡಿದ್ರೆ ಇದು ಅಡವಿ ಚಂದ ಆಗೈತಿ, ಚಲೋ ಆಗೈತಿ. ಅಲ್ಲಿ ಬ್ಯಾಕ್ಟೀರಿಯಾ ಪ್ರಚಂಡ ಹೆಚ್ಚಾಗ್ತಾವು, ಕೆಲಸ ಹೆಚ್ಚು ಮಾಡ್ತಾವು. ನೀವು ಮ್ಯಾಗಿಂದ ಕೊಟ್ಟಿದ್ದ ರಾಸಾಯನಿಕ ಗೊಬ್ಬರ ಅದಕ್ಕೆ ಬಹಳಷ್ಟು ತಯಾರು ಮಾಡಿ ಕೊಡ್ತಾವು. ಕಬ್ಬ 100 ಟನ್ಕಿಂತ ಹೆಚ್ಚು ಬರ್ತೈತಿ. ಅಂದ್ರೆ ಭೂಮಿದಾಗ ಪೈಲೆ ಏನ್ ಇರಬೇಕು, ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಹಾಕಬೇಕು. ನಾ ಅದಕ್ಕೆ ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲಿ ಸಿಗ್ತೈತಿ ಹೇಳ್ರಿ, ಅದ್ರಾಗ ಹಾಕ್ತೇನೆ. ಅವ್ರು ಹೇಳಿದ್ರು ಆರ್ಗ್ಯಾನಿಕ್ ಕಾರ್ಬನ್ ಚೀಲದಾಗ ಸಿಗಂಗಿಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ಸಿಗ್ತೈತಿ ಅದ ಆರ್ಗ್ಯಾನಿಕ್ ಖತದಾಗ ಸಿಗ್ತೈತಿ. ಆರ್ಗ್ಯಾನಿಕ್ ಖತ ಅಂದ್ರ ಸಾವಯವ ಗೊಬ್ಬರ, ಅದ್ರಾಗಿಂದ ಸಿಗ್ತೈತಿ. ಆಗ ನಿಮಗೆ ಎಷ್ಟು ಬೇಕಷ್ಟು ಅದ್ರಾಗ ಹೆಚ್ಚಾಕ್ರಿ, ನಿಮ್ಮದು ಅಡವಿ ಚಂದ ತಯಾರಾಗ್ತೈತಿ. ಆರ್ಗ್ಯಾನಿಕ್ ಕಾರ್ಬನ್ ಎಂತ ಚಂದ ತಯಾರಾಗ್ತೈತಿ, ನಿಮ್ಮದು ಅವರೇಜ್ ಚಂದ ಬರ್ತೈತಿ. ಮತ್ತೆ ಒಂದು 5 ಸಾವಯವ ಖತ ಅವ್ರು ಹೇಳಿದ್ರು, ಸಾವಯವ ಗೊಬ್ಬರ ಹೇಳಿದ್ರು. ಅದ್ರಾಗ ನಂಬರ್ 1 ಅಂದ್ರ ತಿಪ್ಪಿ ಗೊಬ್ಬರ. ನೀವು ಎಷ್ಟು ತಿಪ್ಪಿ ಗೊಬ್ಬರ ಹೆಚ್ಚು ಕೊಡ್ತೀರಿ ಅಷ್ಟ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗ್ತೈತಿ. ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗಿದ್ರೆ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾವು. ಬ್ಯಾಕ್ಟೀರಿಯಾ ಎಷ್ಟು ಹೆಚ್ಚಾಗ್ತಾವ ಅಷ್ಟ ನೀವು ಏನ್ ಖತ ಕೊಡಾಕದಿರಿ, ನೀವೇನ್ ಗೊಬ್ಬರ ಕೊಡಾಕದಿರಿ ಅದೆಲ್ಲ ತಯಾರು ಮಾಡಿ ಕಬ್ಬಿಗೆ ತಿನ್ನಾಕ ಕೊಡ್ತೈತಿ. ಕಬ್ಬಿಗೆ ತಿನ್ನಾಕ ಹೆಚ್ಚು ಸಿಕ್ಕಿದ್ರನ್ನ ಕಬ್ಬಿಂದ ಅವರೇ ಚಂದ ಬರ್ತೈತಿ. ಬಹಳ ಸಿಂಪಲ್ ಐತಿ. ನೀವು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಮಾಡಾಕ್ಬೇಕು. ಅದರ ಸಲುವಾಗಿ ಆರ್ಗ್ಯಾನಿಕ್ ಖತ ಸಾವಯವ ಖತನ ಹೆಚ್ಚು ಕೊಡಾಕ್ಬೇಕು. ಸಾವಯವ ಖತದಾಗ ನಂಬರ್ 1 ಖತ ಅಂದ್ರೆ ತಿಪ್ಪಿ ಗೊಬ್ಬರ.
ತಿಪ್ಪಿ ಗೊಬ್ಬರ ನೀವು 15-20 ಟನ್ ಕೊಡ್ರಿ ಅವರೇಜ್ ಚಂದ ಬರ್ತದೆ. ತಿಪ್ಪಿ ಗೊಬ್ಬರ ಇಲ್ಲ ಆದ್ರೆ ಫ್ಯಾಕ್ಟ್ರಿದಾಗಿಂದ ಪ್ರೆಸ್ ಮಾಡಿ ಸಿಗ್ತೈತಿ, ಮಳಿ ಹತ್ತದ ನೀವು ಮಳ್ಳಿ ಖತ ಅದರ ಮ್ಯಾಗಿ ಪ್ರಕ್ರಿಯೆ ಮಾಡಿ ಕಂಪೋಸ್ಟ್ ತಯಾರು ಮಾಡಿ ಕೊಡ್ತಾರೆ ಫ್ಯಾಕ್ಟ್ರಿ ಅವರು. ಅದು ಕಂಪೋಸ್ಟ್ ಖತ 10 ಟನ್ 15 ಟನ್ ಪ್ರತಿ ವರ್ಷ ಹಾಕ್ರಿ, ಭೂಮಿ ಬಹಳ ಚಂದ ಆಗ್ತೈತಿ, ಆರ್ಗ್ಯಾನಿಕ್ ಕಾರ್ಬನ್ ಚಂದ ಆಗ್ತೈತಿ, ಅವರೇಜ್ ನಮಗೆ ಚಂದ ಸಿಗ್ತೈತಿ. ಇದು ಪ್ರತಿ ವರ್ಷ ಹಾಕಾಕ್ಬೇಕು. ನಾವು 1 ವರ್ಷ ಹಾಕ್ತೀವಿ ಮತ್ತು 3-4 ವರ್ಷ ಹಂಗ ಕಬ್ಬಿದ್ದ 1 ಕೊಳೆ 2ನೇ ಕೊಳೆ 3ನೇ ಕೊಳೆ ತಗೋತೀವಿ ಮತ್ತು ಒದರಿಸ್ತೀವಿ. ಶೇವಟದ ಕೊಳೆದ ಅವರೇಜ್ ಬಂದಿಲ್ಲ, ಒಟ್ಟು 20 ಟನ್ ಬಂದು ಹೆಂಗೆ ಬರ್ತೈತಿ ಅದ. ಅದಕ್ಕೆ ತಿನ್ನಕ್ ಬೇಕು ರಾಸಾಯನಿಕ ಗೊಬ್ಬರ ಅಲ್ಲ, ಅದಕ್ಕೆ ಬೇಕಂದ್ರೆ ಭೂಮಿದಾಗ ಸಾವಯವ ಖತಾನ ಬೇಕು. ಇದು ಖತ ನೀವು ಪ್ರತಿ ವರ್ಷ ಹಾಕ್ರಿ, ನಕ್ಕಿ ನಿಮ್ಮದೇ ಅವರೇಜ್ ಚಂದ ಬರ್ತೈತಿ. ಇವ್ದು ಅಶೋಕ್ ಹೋತವ್ರದ್ದು 123 ಟನ್ ಅವರೇಜ್ ಗೊತ್ತಾವಾಗಲ್ಲ, ಅವನಿದಾಗೆಲ್ಲ ಖತ ಹಾಕಿದ್ದಿತ್ತು. ಕೊಡವೆದಾಗನು ಅದಕ್ಕೆ 22 ಟನ್ ಫ್ಯಾಕ್ಟ್ರಿದ ಮಳೆ ಖತ ಹಾಕಿತ್ತು, ಅದಕ್ಕೆ ಪ್ರೆಸ್ ಮಾಡಿ ಕಂಪೋಸ್ಟ್ ಹಾಕಿದ್ದು ಕೊಡವೆ ಸಲುವಾಗಿ, ಕೊಳೆ ಖತ ಕಾಪಿ ಸಲುವಾಗಿ. ಹಿಂಗೆ ಮಾಡಿದ ನಂತರ ಆ ಥರದ ಅವರೇಜ್ ಚಲೋ ಬಂದಿತ್ತು. ಅದರ ಸಲುವಾಗಿ ಪೈಲ ಸಾವಯವ ಖತ ಭೂಮಿದಾಗ ಹಾಕಬೇಕು. ನಂಬರ್ 1 ಅಂದ್ರೆ ತಿಪ್ಪಿ ಗೊಬ್ಬರ, 2ನೇದು ಅಂದ್ರೆ ಫ್ಯಾಕ್ಟ್ರಿ ಕಂಪೋಸ್ಟ್ ಅಥವಾ ವರ್ಮಿ ಕಂಪೋಸ್ಟ್ 4-5 ಟನ್ ಹಾಕ್ರಿ, ಅಥವಾ ಕೋಳಿ ಗೊಬ್ಬರ ಪೋಲ್ಟ್ರಿ ಖತ ಕೋಳಿ ಗೊಬ್ಬರ ಅದು 2 ಟನ್ ತಕ್ಕ ಹಾಕಿದ್ರು ನಡಿತೈತಿ. ಅಥವಾ ಹಸರು ಎಲೆ ಗೊಬ್ಬರ ಗ್ರೀನ್ ಮ್ಯಾನ್ಯೂರಿಂಗ್ ಅದು ಮಾಡಿದ್ರು ಬಹಳಷ್ಟು ಚಂದ ನಮಗ ಕಬ್ಬು ಬರಕ್ಕೆ ಸಾಧ್ಯ ಇರ್ತೈತಿ. ಹಸರು ಎಲೆ ಗೊಬ್ಬರ ಮಾಡೋದ್ರಿ ಗ್ರೀನ್ ಮ್ಯಾನ್ಯೂರಿಂಗ್ ಮಾಡಿದ್ರು ಬಹಳ ಚಲೋ. ಮತ್ತು ಈ 4-5 ಪ್ರಕಾರದಾಗ ಮಾಡಿ ನಾವು ಎಷ್ಟು ಇದು ಮಾಡ್ತೀವಿ ಆ ಪ್ರಕಾರ ನಮಗೆ ಅವರೇಜ್ ಚಂದ ಅಂತದ ಸಿಗಾಕ ಶುರು ಆಗ್ತೈತಿ. ಯಾವುದೂ ಪರಿಸ್ಥಿತಿದಾಗ ಆರ್ಗ್ಯಾನಿಕ್ ಖತ ಕೊಡಬೇಕು, ಈ ಧ್ಯಾನದಾಗಿಡ್ರಿ. ನೀವು ತಿಪ್ಪಿ ಗೊಬ್ಬರ ಕೊಡ್ರಿ, ವರ್ಮಿ ಕಂಪೋಸ್ಟ್ ಕೊಡ್ರಿ, ಪೋಲ್ಟ್ರಿ ಖತ ಕೊಡ್ರಿ, ಅಥವಾ ಏನು ಗ್ರೀನ್ ಮ್ಯಾನ್ಯೂರಿಂಗ್ ಮಾಡ್ರಿ, ಅಥವಾ ಬೇರೆ ಬೇರೆ ಹಿಂಡಿ ಸಿಗ್ತಾವ ನೋಡ್ರಿ, ಬೇವನಿ ಹಿಂಡಿ, ಕರಜಿ ಹಿಂಡಿ, ಅವನ್ ಹಿಂಡಿ, ಇವು 3 ಪ್ರಕಾರ ನಾವು ನಮ್ಮ ಇದಕ್ಕೆ ಜನಾವರ ಸುದ್ದ ಗಾಲತ್ನೇ ಹಾಕ್ತೀವಿ. ನಾವು ದನಗಳಿಗೆ ಸುತ್ತ ಹಾಕಂಗಿಲ್ಲ, ಅಂಥವು ಏನು ಇರ್ತಾವ. ಇದೆಲ್ಲ ಒಂದು 400-100 ಕಿಲೋ ಹಾಕಾಗಬೇಕು. ಇತರ್ಲೇನು ಅಡವಿ ಭಾಳ ಅಷ್ಟು ಚಂದ ಆಗ್ತೈತಿ. ಖರೆ ಅದರದ ಕಿಮ್ಮತ್ ಈಗ ಭಾಳ ಆಗೈತಿ. ಅದಕ್ಕಿಂತ ಚಲೋ ಅಂದ್ರೆ ತಿಪ್ಪಿ ಗೊಬ್ಬರ, 2ನೇದು ಅಂದ್ರೆ ಫ್ಯಾಕ್ಟ್ರಿ ಕಂಪೋಸ್ಟ್. ಇದು 2 ಮ್ಯಾಗ ಧ್ಯಾನ ಏನ್ರಿ, ಇದು ಹಾಕಿದ್ರೆ ಬಹಳಷ್ಟು ಭೂಮಿ ತಯಾರಾಗ್ತೈತಿ. ಇತರ ತಿಂಗಳಿಂದ ಇನ್ನೂ ಭಾಳ ಏನೇನು ಬದಲಾವ್ ಆಗ್ತೈತಿ ಭೂಮಿದಾಗ, ಅದೆಲ್ಲ ಈಗ ಚರ್ಚೆ ಮಾಡೋದೇನು ಗರಜಿಲ್ಲ. ಇದು ಒಮ್ಮೆ ಹಾಕಿದ್ರೆ ಭೂಮಿನೂ ಭಾಳ ಇಷ್ಟೇ ಚಂದ ಆಗ್ತೈತಿ. ಅದರದ pH ಕಡಿಮೆ ಆಗ್ತೈತಿ, ಅದರದ EC ಕಡಿಮೆ ಆಗ್ತೈತಿ, ಬೇರೆ ಬಹಳಷ್ಟು ಅದ್ರಾಗ ಬದಲಾವಣೆ ಆಗ್ತೈತಿ. ಇದು ಹಾಕಬೇಕು ಅಂದ್ರೆ 100 ಟನ್ ತಕ ಹೋಗೋದು ನಮ್ಮದು ವಿಚಾರ ಶುರು ಆಗ್ತೈತಿ. ಈಗ ಹಾಕ್ಲಿಲ್ಲ, ನುಸ್ತಾ ರಾಸಾಯನಿಕ ಗೊಬ್ಬರ ಹಾಕಿ 100 ಟನ್ ಕಬ್ಬ ತೆಗಿತೀನಿ ಅಂದ್ರೆ ಇದು ಸಾಧ್ಯ ಇಲ್ಲ. ಇದು ಪೈಲ. 2ನೇದು ಪಾಸು 2ನೇದ ಲಾವಣಿ ಪದ್ಧತಿ. ಇದ್ರ ಮ್ಯಾಗೆ ಜರ ಡಿಸ್ಕಷನ್ ಮಾಡೋಣ, ನೋಡ್ರಿ, ತಿಳ್ಕೊಳ್ಳ್ರಿ. ಇದ ಸೈಂಟಿಸ್ಟ್ ಹಿಂಗೆ ಹೇಳ್ತಾರೋ, ಶಾಸ್ತ್ರ ಹಿಂಗೆ ಹೇಳ್ತೈತಿ, ಸೈನ್ಸ್ ಹಿಂಗೆ ಹೇಳ್ತೈತಿ. 1 ಎಕರೆದಾಗ 35,000 ಹಿಡಿದ 45,000 ಫ್ಯಾಕ್ಟ್ರಿಗೆ ಕಬ್ಬು ಹೋಗ್ತಾವ. 1 ಎಕರೆದಾಗ 35,000 ಹಿಡಿದ 45,000 ಕಬ್ಬ ಫ್ಯಾಕ್ಟ್ರಿಗೆ ಹೋಗ್ತಾವ. ಆವ್ರೇಜ್ ತೆಗೆದ್ರೆ 40,000 ಕಬ್ಬ ಫ್ಯಾಕ್ಟ್ರಿಗೆ ಹೋಗ್ತಾವ. ನಾವು ಕಬ್ಬು ಯಾವ ರೀತಿಯಲ್ಲಿ ಹಚ್ತೇವೆ, ಅದ್ರಾಗೇನು ಮರಿ ಬರ್ತಾವು, ಅದರದ ಜರ ಕರ್ತ ವಿಚಾರ ಮಾಡಿದ್ರೆ ಶುರುವಾತಿಗೆ 2-3 ತಿಂಗಳದಾಗ 1 ಎಕರೆದಾಗ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 2.5 ಲಕ್ಷ, ಅದಕ್ಕಿಂತ ಹೆಚ್ಚು ಮರಿ ನಮ್ಮ ಕಡೆ ಬರ್ತಾವ. ಆ ರೀತಿಯಲ್ಲಿ ನಾವು ಕಬ್ಬ ಹಚ್ತೇವೆ. ಹೆಚ್ಚು ಎಷ್ಟು ಮರಿ ಬರ್ತಾವು, ಎಷ್ಟು ದಟ್ಟ ಮರಿ ಬರ್ತಾವ, ಅಷ್ಟು ಕಬ್ಬು ಭಾಳ ಚಲೋ ನಾಟೈತಿ. ಹಿಂಗೆ ನಮಗೆ ಅನಿಸ್ತೈತಿ. ಅದ್ರಾಗ ಶೇವಟ್ ತಕ ಉಳಿತಾವ ಎಷ್ಟ? 40,000. ಫ್ಯಾಕ್ಟ್ರಿಗೆ ಹೋಗ್ತಾವ ಎಷ್ಟ? 40,000. ಈಗ 2 ಲಕ್ಷ 2.5 ಲಕ್ಷ ನಾವು ಮರಿ ತಗೊಳ್ತೇವೆ, ಅದ್ರಾಗ ಫ್ಯಾಕ್ಟ್ರಿಗೆ 40,000 ಹೋಗ್ತಾವು. ಉಳ್ಕೆದು 2 ಲಕ್ಷ ಮರಿದು ಏನಾಗ್ತೈತಿ, ಇದು ಜರ್ಕರ್ತ ನಮಗೆ ತಿಳಿತಂದ್ರೆ ನಮ್ಮದು 100 ಟನ್ ಅವರೇಜ್ ಸಿಗ್ತೈತಿ. ಇನ್ನ ತಕ್ಕ ಅದ್ರ ಮ್ಯಾಗ ನಾವು ಯಾವಾಗ ವಿಚಾರ ಮಾಡಿಲ್ಲ.
ನಿಮಗೊಂದು ಗಣಿತ ಹೇಳ್ತೀನಿ ನೋಡ್ರಿ, ಅಂದ್ರೆ ನಮಗೆ ತಿಳಿತೀವಿ. ನೀವು ಅನಾರ 40,000 ಫ್ಯಾಕ್ಟ್ರಿಗೆ ಹೋಗ್ತಾವ, ಮತ್ತು 2 ಲಕ್ಷ ನಾವು ಯಾಕೆ ಮರಿ ತಗೋತೀವಿ? ತಗೊಂಗಿಲ್ಲ. ಇಷ್ಟು ಹಿಂಗೆ ಪ್ರತಿಯೊಬ್ಬರಿಗೆ ಅನಿಸ್ತೈತಿ. ಇಲ್ಲ, 2 ಲಕ್ಷಕ್ಕಿಂತ ಹೆಚ್ಚು ಮರಿ ನಾವು ತಗೊಳ್ತೀವಿ. ಅದ್ರಾಗ 40,000 ಅಷ್ಟೇ ಫ್ಯಾಕ್ಟ್ರಿಗೆ ಹೋಗ್ತಾವು. ಉಳ್ಕೆದೆಲ್ಲ ನಾವೇನು ಖತ ಕೊಡಾಕದೀವಿ, ನಾವೇನು ಗೊಬ್ಬರ ಕೊಡ್ತೀವಿ, ಅದ್ರಾಗಿಂದ ಬಹಳಷ್ಟು ಗೊಬ್ಬರ ತಿಂತಾವು ಮತ್ತು ನಡುಕ್ ಹೋಗಿ ಸತ್ತು ಹೋಗ್ತಾವ. ಆ ಕಾರಣದಿಂದ ನಮ್ಮದ ಅವರೇಜ್ ಇನ್ನ ತಕ ಚಲೋ ಬರಂಗಿಲ್ಲ. ಅವರೇಜ್ ಕರ್ತ ಚಲೋ ಬರೋದಿತ್ತಂದ್ರೆ ಈಗ ನಮಗೆ ಪೈಲ ತಿಳ್ಕೊಳಕ್ಬೇಕು, ನಾವು ಮರಿ ಎಷ್ಟು ತಗೊಳಕ್ಬೇಕು. ಪೈಲ ನಮ್ಮದ ಸಾಲಿಂದ ಇದೆಷ್ಟಿತ್ರಿ? 3 ಫುಟಿನ ಸಾಲಿದ್ದು. ಬಹಳಷ್ಟು ದಿವಸ 3 ಫುಟಿನ ಸಾಲಿದ್ದು. ಈಗ ಎಷ್ಟು ಇರ್ತಾವ? ಎಲ್ಲರದ್ದು ಸಾಲ ಎಷ್ಟು ಫುಟ್? 4.5 ಫುಟ್ ಐತಿ. ಎಷ್ಟು ಮಂದಿ ಐತಿ? 4 ಫುಟ್ ಎಷ್ಟು ಮಂದಿ ಐತಿ? ಎಲ್ಲರೂ ಇದ್ದಾರೆ. 5 ಫೂಟ ಇದ್ದಾರೆ, 6 ಫೂಟ 2-3 ಮಂದಿ ಇದ್ದಾರೆ. ನಮ್ಮ ವಕೀಲರು ಇದ್ದಾರೆ, ಮಾಂತೇಶಿ ಇದ್ದಾರೆ. ಇದು ಕೇಳೋದ್ ಕಾರಣ ಹೇಳ್ತೇನೆ. ನಾವು 3 ಫೂಟ್ ಅಂದ್ರೆ ಬಹಳ ವರ್ಷ ನಾವು ಇದು ಮಾಡ್ತಿದ್ವಿ. ಈಗ ನೋಡ್ರಿ, ಒಂದು ಗಣಿತ ಮಾಡ್ರಿ ಅಂದ್ರೆ ನಿಮಗೆ ತಿಳಿತೈತೆ ನಮ್ಮದಾಗ ಕಬ್ಬಿನ ಅವರೇಜ್ ಯಾಕೆ ಚಂದ ಬರವತ್ತಿದ್ ನಿಮಗೆ ತಿಳಿತೈತಿ. 1 ಎಕರೆದಾಗ 3 ಫೂಟಿಂದ ಸಾಲ ಬಿಟ್ಟಿದ್ರೆ ಅದೆಲ್ಲ ಏನು ಸಾಲ ಹೊಂಡ್ತಾವು. ಅದರ ಕರ್ತ ಎಣಿಸಿದ್ರೆ ಎಲ್ಲ ಕೂಡಿಸಿ ಸಾಲಿಂದ ರನ್ನಿಂಗ್ ಫುಟ್ ಎಷ್ಟು ಆಗ್ತೈತಿ ಇದು ನೋಡಾಕ್ಬೇಕು. ಪೈಲ 1 ಎಕರೆದಾಗ 3 ಫೂಟಿನ ಸಾಲ ಬಿಟ್ಟಿದ್ರೆ 14,520 ರನ್ನಿಂಗ್ ಫುಟ್ ಆಗ್ತೈತಿ. 14,520 ರನ್ನಿಂಗ್ ಫುಟ್ ಆಗ್ತೈತಿ. ಈಗ ಬಾಯಿಲೆ ಮಾಡೋದೈತೆ ಅದರ ಸಲುವಾಗಿ 15,000 ನಾವು ತಿಳ್ಕೊಳ್ಳೋಣ. 15,000 ರನ್ನಿಂಗ್ ಫುಟ್ ಆಗ್ತೈತಿ. ಏನಿಲ್ಲ, 43,560 ಸ್ಕ್ವೇರ್ ಫುಟ್ ಅಂದ್ರೆ 1 ಎಕರೆ. 3 ಫುಟ್ ಇಲ್ಲೇ ಅತ್ತಾಗ ಭಾಗಸೋದೈತಿ. ಉತ್ತರ ಬರ್ತೈತಿ ಆದ್ರೆ 14,520 ರನ್ನಿಂಗ್ ಫುಟ್ ಬರ್ತೈತಿ. 15,000 ರನ್ನಿಂಗ್ ಫುಟ್ ಬರ್ತೈತಿ. ಹಿಂಗೆ ತಿಳ್ಕೊರಿ. ನಾವು ಪೈಲ ಕಬ್ಬಿ ಹೆಂಗ ಹಚ್ತಿದ್ವು? 3 ಕಣ್ಣಿಂದ 1 ಗಂಟಕಿ. ಮತ್ತೆ ಸೈಂಟಿಸ್ಟ್ ಹೇಳ್ತಿದ್ರು ಹಿಂಗ ಹಚ್ಚ. ನಾವೆಲ್ಲರೂ ಹೆಂಗ ಹಚ್ತಿದ್ವಿ? 2 ಕಬ್ಬು ನಾವು ಇನ್ನ ತಕ್ಕ ಬಿ ಹಂಗ ಹಚ್ತಿದ್ವಿ. 2 ಗಂಟಕಿ 1 ಟಿಕಂದಾಗ ಹಚ್ಚೋದ. ಬಹಳಷ್ಟು ಟಿಕಂದಾಗ ಉದ್ದ ಕಬ್ಬು ಹೋಗ್ಯದ. ಸಾಲದಾಗ ಅಲ್ಲೇ 1-2-3 ಟಿಕಂದಾಗ ತುಕಡೆ ಮಾಡೋದು, ಆತರ ಮ್ಯಾಗ ಮಣ್ಣು ಹಾಕಿ ಬಿಡೋದು. ಅಂದ್ರೆ ಎಷ್ಟು ಕಬ್ಬು ಹಚ್ತಿದ್ ನೋಡ್ರಿ. 3 ಟನ್ 4 ಟನ್ ಬೀಜ 1 ಎಕರೆ ಸಲುವಾಗಿ ಹಚ್ತಿದ್ವಿ. ಈಗ ನೋಡ್ರಿ, ನಾವು ಹಿಂಗ ಹಚ್ತೇವ. ಹಿಂಗೆ ತಿಳ್ಕೊರಿ. 3 ಕಣ್ಣಿಂದ 1 ಗಣಕಿ ಎಷ್ಟು ಫುಟ್ ಇರ್ತೈತಿ ಸರ್? 8-10 ಇಂಚ ಅಥವಾ 1 ಫುಟ್ ಇರ್ತೈತಿ. ಹಿಂಗೆ ತಿಳ್ಕೊರಿ. 1 ಫುಟ್ ತಿಳ್ಕೊರಿ. ನಾವು ಹಿಂಗ ಕಬ್ಬು ಹಚ್ಚಕದ್ವಿ ಅಂದ್ರೆ 1 ಫುಟಿಗೆ 1 ಗಂಟಕಿ ಕೊಡ್ತೀವಿ. 15,000 ರನ್ನಿಂಗ್ ಫುಟ್ ಐತಿ. 1 ಫುಟಿಗೆ 1 ಗಂಟಕಿ ಕುಣಿಸಿದೆವು, ಹಚ್ಚಿದೆವು ಅಂದ್ರೆ 1 ಎಕರೆದಾಗ ಎಷ್ಟು ಗಂಟಕಿ ಹಚ್ತಾವು? 15,000 ಗಂಟಕಿ ಕುಣ್ತಾವ. 1 ಗಂಟಕಿಗೆ ಕಣ್ಣು ಎಷ್ಟಿದಾವು? 3. ಅಂದ್ರೆ ಎಷ್ಟು ಕಣ್ಣು ನಾವು ಅದು ಇದ್ರಾಗ ಹಚ್ತೀವಿ? 1 ಎಕರೆದಾಗ 45,000 ಕಣ್ಣು ನಾವು 1 ಎಕರೆದಾಗ ಹಚ್ತೇವೆ. ಎಲ್ಲ ಕಣ್ಣು ನಾಡ್ತಾವೇನ? ಇಲ್ಲ, ಸ್ವಲ್ಪ ಹತ್ರಗಿಂದ ಸತ್ತು ಹೋಗ್ತಾವ. 5,000 ಮ್ಯಾಗಿಂದ ಸತ್ತಿದಾವ. ಹಿಂಗೆ ತಿಳಿ. ಎಷ್ಟು ಉಳಿದು? 40,000. 40,000 ಈಗ ನಾಟಿ ಬಂದಾವತ್ತ. ಹಿಂಗೆ ತಿಳ್ಕೊರಿ. ಈಗ ನಂಗೆ ನೀವ ಹೇಳ್ರಿ, ಪೈಲ ಏನ್ ನಾಟಿ ಬರ್ತೈತಿ ಅದಕ್ಕೆ ನೀವೇನ್ ಹಾಕ್ತೀರಿ? ಮಾತೃಕೋಮ್, ತಾಯಿ 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 ಕಾಂಡ್. ನಂಗೆ ಶಬ್ದ ಬರಂಗಿಲ್ಲ. ತಾಯಿ ಹಾಕ್ತೇವೆ. ಹಿಂಗೆ ತಿಳ್ಕೊರಿ. ಅದರ ನಂತರ 1.5 ತಿಂಗಳೇ 1.5 ತಿಂಗಳೇ ಅದಕ್ಕೆ ತೆಳಕಿಂದ ಮರಿ ಬರಕ್ ಶುರು ಆಗ್ತಾವ. ಬರೋಬರಿ? ಈಗ ನಂಗೆ ಹೇಳ್ರಿ, ನಿಮ್ ಕಡೆ 1 ತಾಯಿ ಇದಕ್ಕ ಮರಿ ಎಷ್ಟೆಷ್ಟು ಬರ್ತಾವು? 8, 10, 12. ಮತ್ತೆ ಯಾರು ಎಷ್ಟು ಹೆಚ್ಚಿದ್ ನೋಡಿದಿರಿ? 5 ನಕ್ಕಿ ಬರ್ತಾವು. 5 ಹಿಡೀರಿ. 1 ತಾಯಿ ಕಬ್ಬ ಮತ್ತು 5 ಮರಿ. ಎಷ್ಟದು? 6. ಈಗ 40,000 ನಾಟಿ ಬಂದಾವ. ಪ್ರತಿಯೊಂದು ಇದಕ್ಕೆ 6 ಅಂದ್ರೆ ಎಷ್ಟಾದ್ರು ರೀ? 2,40,000 ಆಯ್ತು. ಇತರ ಫ್ಯಾಕ್ಟ್ರಿಗೆ ಎಷ್ಟು ಹೋಗೋದು ಇದಾವು? 40,000. ಉಳ್ದು ಎಷ್ಟ? ಈಗ ನಂಗೆ ಹೇಳ್ರಿ, ಈ ಫ್ಯಾಕ್ಟ್ರಿಗೆ 40,000 ಹೋಗ್ತಾವು. ಈ ಉಳಿದದ್ದು 2 ಲಕ್ಷದ ನೀವು ಏನ್ ಮಾಡ್ತೀರಿ? ಇದು ನಂಗ ಅದ ಸರ್ ಕೇಳಿದ್ರೆ ನಂಗ ಉಳಿದಿದ್ದ 2 ಲಕ್ಷದ ನೀವು ಏನ್ ಮಾಡ್ತೀರಿ? ನಾವು ವಿಚಾರ ಮಾಡಕ್ ಶುರು ಮಾಡಿ ಸರ್ ನಂಗೆ ಹೇಳಿದ್ರು, ದಾದಾ ವಿಚಾರ ಮಾಡಬೇಡ್ರಿ,
ಇತರದ ಉತ್ತರ ನಿಮಗೆ ಗೊತ್ತಿಲ್ಲ, ನಾನು ನಿಮಗೆ ಹೇಳ್ತೇನೆ. ಫ್ಯಾಕ್ಟ್ರಿ ಹೋಗೋಣ 40,000 ಮತ್ತೆ ಇವು ಉಳಿದುದು 2 ಲಕ್ಷ. ನೀವೇನು ರಾಸಾಯನಿಕ ಗೊಬ್ಬರ ಕೊಡಾಕತ್ತೀರಿ, ಅದ್ರ ಮ್ಯಾಗ ಬ್ಯಾಕ್ಟೀರಿಯಾ ಕೆಲಸ ಮಾಡಿ ತಯಾರು ಮಾಡಿ ಇಡ್ತಾರೋ ಅದೆಲ್ಲ ಅನ್ನದ್ರವ್ಯ ಖತ ಎಲ್ಲ ಗೊಬ್ಬರ ಇವು ಎರಡೂ ಸಮಾನ ಪದ್ಧತಿಲೇ ತಿಂತಾವ. ಮತ್ತೆ ಎಲ್ಲೋ ಸಮಾನ ಹಿಂಗ ಮ್ಯಾಗ ಹೋಗಕ್ ಶುರು ಆಗ್ತೈತಿ, ಬೆಳವಣಿಗೆ ಶುರು ಆಗ್ತೈತಿ. 6 ತಿಂಗಳ 7 ತಿಂಗಳ ತಕ ಇದೆಲ್ಲ ಮ್ಯಾಗ ಹೋಗ್ತಾವು, ಅಲ್ಲಿ ದಡ್ನಿ ಆಗಾಕ್ ಶುರು ಆಗ್ತೈತಿ. ಪ್ರತಿಯೊಂದು ಕಬ್ಬದ ಎಲ್ಲಿ ಒಂದೊಂದು ಎಲಿ ಏನ್ ಬರ್ತಿತ್ಲ ಆ ಉದ್ದಕ್ಕೆ ಎಷ್ಟು ಇರ್ತೈತಿ, 4 ಫುಟ್ 5 ಫುಟ್ ಆ ಥರದ ಉದ್ದಕ್ಕೆ ಇರ್ತೈತಿ. ಸಾಲ ನಮ್ಮ ಇದಾವ 3 ಫುಟ್ಟಿಂದ, ಎಲಿ ಇದಾವು 4 5 ಫುಟ. ಈ ಸಾಲದಾಗಿಂದ ಎಲಿ ಬಂದು ಈ ಕಡೆ ಟಚ್ ಆಗ್ತೈತಿ, ಈ ಸಾಲಿಗೆ ಈ ಸಾಲದಾಗಿಂದ ಎಲಿ ಬಂದು ಈ ಕಡೆ ಟಚ್ ಆಗ್ತೈತಿ. ಎಲ್ಲ ಎಲ್ಲಿ ಒಂದರ ಮ್ಯಾಗ ಒಂದು ಬರ್ತಾವ. ಬರ್ಲಿ ಅದಕ್ಕೇನಾಗ್ತೈತಿ ಹಿಂಗ್ ನಾಯಿನ ಸರಿಗಳು. ಅದಕ್ಕೆ ತಿನ್ನಕ್ ಏನ್ ಕೊಡೋದು ಹೇಳ್ರಿ, ಎಲ್ಲಾ ಕಬ್ಬ ಫ್ಯಾಕ್ಟ್ರಿಗೆ ಹೋಗಾಕ್ಬೇಕು, ಅದ್ರ ಪ್ರತಿಯೊಂದದೇ ವಜನ ಕನಿಷ್ಠ 2 ಕಿಲೋರಿಗೆ ಬರಬೇಕು. ಅದಕ್ಕೆ ತಿನ್ನಕ್ ಏನ್ ರಾಸಾಯನಿಕ ಖತ ಹಾಕೋದು ಹೇಳ್ರಿಲ್ಲ. ಅವ್ರ ಅಂದ್ರು ರಾಸಾಯನಿಕ ಖತ ಹೆಂಗ್ ಎಷ್ಟು ಕೊಡೋದಾದ ನಾನು ನಂತರ ಹೇಳ್ತೀನಿ. ಪೈಲ ಇದು ತಿಳ್ಕೊರಿ, ನೀವು ಖತ ಕೊಟ್ಟಿದ್ದೀರಿ, ಬ್ಯಾಕ್ಟೀರಿಯಾ ಅದ್ರ ಮ್ಯಾಗ ಕೆಲಸ ಮಾಡ್ತಾವು. ಯೋಗ್ಯ ಇದ್ ಬಂದ ನಂತರ ಅದು ಕಬ್ಬು ಎಲ್ಲ ಅಪ್ಟೇಕ್ ಮಾಡ್ಕೋತೈತಿ, ಅಂದ್ರೆ ಖತ ಎಲ್ಲ ತಿನ್ಕೋತೈತಿ. ಅನ್ನದ್ರವ್ಯ ಆತರ ಅದ ಮರಾಠಿದಾಗ. ಕನ್ನಡದಾಗ ಏನಂತಾರ್ರಿ, ಪೋಷಕಾಂಶ ಅದೆಲ್ಲ ಜಕ್ಕೋತೈತಿ. ಕಬ್ಬದಾಗ ಅದು ಒಳಗೆ ಬರ್ತೈತಿ. ಅದು ಕಬ್ಬದಾಗ ಒಳಗೆ ಬಂದ್ರ ಕಬ್ಬ ಆತರ್ಲೆ ಹೆಚ್ಚ ಬೆಳವಣಿಗೆ ಆಗಂಗಿಲ್ಲ. ಈ ಒಳಗೆ ಬಂದದ ಪೋಷಕಾಂಶ ಪ್ರತಿಯೊಂದು ಹಸರ ತಪ್ಪಲ ಎಲಿದಾಗ ಕಳಿಸ್ತೈತಿ. ವಿಭಾಗನೆ ಮಾಡಿ ಪ್ರತಿಯೊಂದು ಹಸರ ಎಲಿದಾಗ ಒಳಗೆ ಹೋಗ್ತೈತಿ. ಹವಾದಾಗಿಂದ ಕಾರ್ಬನ್ ಡೈಆಕ್ಸೈಡ್ ವಾಯು ಪ್ರತಿಯೊಂದು ಎಲಿದಾಗ ಅದು ಜಕ್ಕೋತೈತಿ. ಅದಕ್ಕೆ ಅರ್ಧ ನೈಸರ್ಗಿಕ ಸೋಯಿ. ಕಾರ್ಬನ್ ಡೈಆಕ್ಸೈಡ್ ವಾಯು ಕೆಳಕಿಂದ ಬಂದದ ಪೋಷಕಾಂಶ ಇತರದ ಮಿಶ್ರಣದ ಹಸರು ಎಲ್ಲಿದಾಗ ತಯಾರಾಗ್ತೈತಿ. ಅದರಲ್ಲೇನು ಕಬ್ಬಿದ ಬೆಳವಣಿಗೆ ಆಗಂಗಿಲ್ಲ. ಆ ಎಲಿ ಮ್ಯಾಗ ಯಾವಾಗ ಸನ್ಲೈಟ್ ಬರ್ತೈತಿ, ಸನ್ಲೈಟ್ ಅದ್ರ ಮ್ಯಾಗ ಬಂದು ಬೀಳ್ತೈತಿ, ಅವಾಗ ಅದರದ ಮುದ್ದಿದ ನ್ಯೂಟ್ರಿಯೆಂಟ್ ತಯಾರಾಗ್ತೈತಿ, ಪೋಷಕಾಂಶ ತಯಾರಾಗ್ತೈತಿ. ಆ ಪೋಷಕಾಂಶದಾಗ ಕಬ್ಬಿದ ಬೆಳವಣಿಗೆ ಆಗ್ತೈತಿ. ಇದಕ್ಕೆ ಏನಂತಾರಿ, ಫೋಟೋಸಿಂಥೆಸಿಸ್ ಕ್ರಿಯೆ ಅಂತಾರ. ಮರಾಠಿದಾಗ ಪ್ರಕಾಶ ಸಂಶ್ಲೇಷಣ ಕ್ರಿಯೆ ಅಂತಾರು. ಕನ್ನಡದಾಗ ಆತರ ನಂಗೆ ಇನ್ನ ಅನ್ನಕ್ ಬಂದಿಲ್ಲ. ಸಂಶ್ಲೇಷಣ ಕ್ರಿಯಾ, ಪ್ರಕಾಶ ಸಂಶ್ಲೇಷಣ ಕ್ರಿಯಾ. ಇತರ ಸಲುವಾಗಿ ಸನ್ಲೈಟ್ ಬಹಳ ಜರೂರಿ ಐತಿ. ಈ ಎಲ್ಲ ಎಲ್ಲಿಂದ ಒಂದ್ರದ ಮ್ಯಾಗ ಒಂದು ಬಂದವು, ಮ್ಯಾಗನಿ ಎಲ್ಲಿದಾವ ಅದಕ್ಕೆ ಸನ್ಲೈಟ್ ಬಹಳ ಚಲೋ ಸಿಗ್ತೈತಿ. ತೆಳಕಿಂದ ಎಲ್ಲಿಗೆ ಬಹಳ ಕಡಿಮೆ ಸಿಗ್ತೈತಿ. ಅಲ್ಲಿ ಪೋಷಕಾಂಶ ಬಹಳ ಕಡಿಮೆ ತಯಾರಾಗ್ತೈತಿ. ಮತ್ತೆ ಯಾ ಕಬ್ಬಿಂದ ಅದು ಎಲ್ಲಿ ಐತಿ ಅದಕ್ಕೆ ತಿನ್ನಕನು ಬಹಳ ಕಡಿಮೆ ಸಿಗ್ತೈತಿ. ಆ ಥರದ ಬೆಳವಣಿಗೆ ಸ್ಲೋ ಆಗ್ತೈತಿ. ಹೆಚ್ಚು ಯಾರಿಗೆ ಸನ್ಲೈಟ್ ಸಿಕ್ಕಿತೆ ಜೋರ್ಲಿ ಮ್ಯಾಗ ಹೋಗ್ತೈತಿ. ಆ ಥರದ ನೆರಳ ಮತ್ತೆ ಸಣ್ಣ ಕಬ್ಬ ಮ್ಯಾಗ ಬೆಳಿತೈತಿ. ಅದಕ್ಕೆ ಸನ್ಲೈಟ್ ಸಿಗಂಗಿಲ್ಲ. ಪೋಷಕಾಂಶ ಎಲ್ಲ ಜಮೀನಿದಾಗಿಂದ ತಗೊಂಡಿದ್ ಖರೆ ಸನ್ಲೈಟ್ ಸಿಗಂಗಿಲ್ಲ. ಆ ಕಾರಣದಿಂದಲೇ ಫೋಟೋಸಿಂಥೆಸಿಸ್ ಆಗಂಗಿಲ್ಲ, ಸಂಶ್ಲೇಷಣ ಆಗಂಗಿಲ್ಲ. ಆ ಕಾರಣದಿಂದ ಆ ಥರದ ಜೋರ್ ಅದು ಹಿಡಿಯಂಗಿಲ್ಲ, ಹಂಗ ಉಳಿತೈತಿ. ಮುಂದೆ ಹೋಗಿ 5 6 7 8 9 ತಿಂಗಳ ನಂತರ ತಿನ್ನಾಕ್ ಸಿಗಂಗಿಲ್ಲ. ಈ ಕಾರಣದಿಂದ ಅದ ಸತ್ತು ಹೋಗ್ತೈತಿ. ಇದು ಸತ್ತು ಹೋಗೋ ಸಂಖ್ಯೆ ಎಷ್ಟಿದೆ, 2 ಲಕ್ಷ ಇದೆ. ಈ ಸತ್ತು ಹೋಗ್ತೈತಿ. ಅದ್ರ ಸಲುವಾಗಿ ನಮಗೇನು ತೊಂದರೆ ಇಲ್ಲ, ಅದ್ರ ಸಲುವಾಗಿ ನಮಗೇನು ಮಾಡಕ್ ಹತ್ತಂಗಿಲ್ಲ. ತಾನ ಸತ್ತು ಹೋಗ್ತೈತಿ. ಅದಕ್ಕೆ ಲೇಬರ್ ಹತ್ತಂಗಿಲ್ಲ, ಅದಕ್ಕೆ ದುಡ್ಡು ಹತ್ತಂಗಿಲ್ಲ, ಏನಿಲ್ಲ. ಖರೆ ಒಂದು ಧ್ಯಾನದಾಗಿಡ್ರಿ, ಆ ಯಾವ ದಿವಸ ಸತ್ತಿತಿ ಆದ 8 9 10 ತಿಂಗಳು ಯಾಕೆ ಸಾಯ್ತೈತಿ. ಎಷ್ಟು ದಿವಸ ಜೀವಿತಿತ್ತು ಅಷ್ಟು ದಿವಸ ನೀವೇನು ಭೂಮಿದಾಗ ಖತ ಹಾಕಿದ್ದೀರಿ, ಪೋಷಕಾಂಶ ಕೊಟ್ಟಿದ್ದೀರಿ, ಅದು ಭೂಮಿದಾಗಿಂದ ಅದು ಸಮಾನ ಪದ್ಧತಿಲಿ ತಿಂದೈತಿ. ಮತ್ತೆ ಶೇವಟ ಸತ್ ಹೋಗೈತಿ. ಮರಾಠಿದಾಗ ತಿಂದ ಸತ್ ಹೋಗೋದ ಮರಿ ಹಿಂಗಾತಾರ. ಅದ ಖೌನ್ ಮರ್ನಾರಿ ಪುಟ್ವೆ ತಿಂದ ಸಾಯೋದು ಮರಿ ಇದಾವ. ಎಷ್ಟು ದಿವಸ ತಿಂತಾವ ಅದ, 8 ತಿಂಗಳ 9 ತಿಂಗಳ 10 ತಿಂಗಳ ತಿಂತಾವ. ಮತ್ತೆ ಸತ್ತು ಹೋಗ್ತಾವ. ಅದು ತಿಂದದೆಲ್ಲ ತಗೊಂಡು ಸತ್ತು ಹೋಗ್ತಾವ. ಶೇವಟ್ ತಗ ಫ್ಯಾಕ್ಟ್ರಿಗೆ ಹೋಗೋದು 40,000 ಮತ್ತೆ ಈ ತಿಂದು ಸಾಯೋದು 2 ಲಕ್ಷ ಇದಾವು. ಎಷ್ಟು ಪ್ರಮಾಣ ಐತಿ ನೋಡ್ರಿ. 40,000 ಕರ್ತ ಒಂದ್ ಹಿಡಿದ್ರ ಈ ತಿಂದ ಸಾಯೋದು 2 ಲಕ್ಷ, ಅದಕ್ಕಿಂತ 5 ಪಟ್ಟು ಹೆಚ್ಚಿದಾವ. ಫ್ಯಾಕ್ಟ್ರಿಗೆ ಹೋಗೋದು ಒಂದ್ ಐತಿ, ತಿಂದ ಸಾಯೋದು 5 ಇದಾವ.
ನಾ ತಿಳಿರಿ ಅಲ್ಲಿ ಒಂದು 12 ಚೀಲ ಖತ ಕೊಟ್ಟಿದ್ದೇನೆ, ಗೊಬ್ಬರ ಕೊಟ್ಟಿದ್ದೇನೆ. ಒಂದು ಚೀಲದ ವಜನ 50 ಕಿಲೋ, ಅಂದ್ರೆ 600 ಕಿಲೋ ನಾ ಖತ ಹಾಕಿದ್ದೀನಿ. ಬ್ಯಾಕ್ಟೀರಿಯಾ ಹತ್ರ ಮ್ಯಾಗ ಕೆಲಸ ಮಾಡಿದಾವು, ಮತ್ತೆ ಎಲ್ಲಾ ಪೋಷಕಾಂಶ ತಯಾರು ಮಾಡಿ ಇಟ್ಟಿದ್ದು. ಹಿಂಗ ಆಗಂಗಿಲ್ಲ, ನಂಗೂ ಗೊತ್ತಿತ್ತು. ಈಗ ಅವ್ರು ಹೇಳಿದ್ರು ಫಾಸ್ಫರಸ್ ಕೊಟ್ರೆ ಎಷ್ಟು ಪರ್ಸೆಂಟ್ ಅದಕ್ಕೆ ತಿನ್ನಕ್ ಸಿಕ್ತಿತ್ತು, ಅದು ಜರ ಬಾಜುಕ್ ಇಡುನು. 600 ಕಿಲೋ ಅಲ್ಲಿ ಖತ ತಯಾರಿ ಐತಿ. ಈ ಫ್ಯಾಕ್ಟ್ರಿಗೆ ಹೋಗೋದು 40,000, ತಿಂದ ಸಾಯೋದು 2 ಲಕ್ಷ. ಇವ್ರು ಎಲ್ಲರೂ ಅದಕ್ಕೆ ಎಲ್ಲ ಸಮಾನ ತಿಂದಿದ್ರ ಫ್ಯಾಕ್ಟ್ರಿಗೆ ಹೋಗ್ತೈತಿ, ಅದಕ್ಕೆ ಎಷ್ಟು ತಿನ್ನಕ್ ಸಿಕ್ತೈತಿ, ಮತ್ತೆ ನಡುಕ್ ಸಾಯ್ತೈತಿ, ಅದಕ್ಕೆ ಎಷ್ಟು ತಿನ್ನಕ್ ಸಿಕ್ತೈತಿ. ಫ್ಯಾಕ್ಟ್ರಿಗೆ ಹೋಗ್ತೈತಿ, ಅದಕ್ಕೆ ಒಟ್ಟು 100 ಕಿಲೋ ತಿನ್ನಕ್ ಸಿಕ್ತೈತಿ. ಮತ್ತೆ ತಿಂದ ಸಾಯ್ತಾವ. 2 ಲಕ್ಷ ಇದಾವ, 5 ಪಟ್ಟು ಹೆಚ್ಚಿದಾವು. ಅವ್ರು 500 ಕಿಲೋ ತಿಂದ ಸತ್ತು ಹೋಗ್ತಾವ. ಅಂದ್ರೆ 600 ಕಿಲೋ ನಾವು ಖತ ಕೊಡಾಕದೀವು, ಅದ್ರಾಗಿಂದ 500 ಕಿಲೋ ಇದು ತಿಂದ ಸತ್ತು ಹೋಗ್ತೈತಿ, ವೇಸ್ಟ್ ಹೋಗ್ತೈತಿ, ನಮ್ಮದು ವಾಯ ಹೊಂಟೈತಿ ಅದ. ಮತ್ತು ಫ್ಯಾಕ್ಟ್ರಿಗೆ ಹೋಗ್ತೈತಿ, ಅದಾಗ ಒಟ್ಟು 100 ಕಿಲೋ ತಿನ್ನಕ್ ಸಿಗ್ತೈತಿ. ಹೆಂಗ ತರದ ಅವರೇಜ್ ಬರ್ತೈತಿ ಹೇಳಿ ಚಲೋ. ಅದು ಅಷ್ಟ 100 ಕಿಲೋ ತಿಂದ ಪ್ರಾಮಾಣಿಕಪನೆ ಕೆಲಸ ಮಾಡಿ 20 ಟನ, 25 ಟನ, 30 ಟನ, 35 ಟನ, ಬಹಳ ಚಲೋ ಅಂದ್ರೆ 40 ಟನ್ ತನಕ ಅವರೇಜ್ ಸಿಗ್ತೈತಿ. ಚಂದ ಸರ್ಕರ್ತ ಅವರೇಜ್ ಬೇಕಾಗಿದ್ರೆ 100 ಟನ್ ಅವರೇಜ್ ಬೇಕಾಗಿದ್ರೆ ನೀವು ರಾಸಾಯನಿಕ ಗೊಬ್ಬರ ಹೆಚ್ಚು ಕೊಡೋದ ಗರಜ್ ಇಲ್ಲ. ನೀವು ಏನು ಕೊಡಾಕದಿರಿ ಅದೆಲ್ಲ ಈ ಫ್ಯಾಕ್ಟ್ರಿಗೆ ಹೋಗೋದ ಕಬ್ಬಿಗೆ ತಿನ್ನಾಕಬೇಕು, ಸಿಗಬೇಕು. ಈ ರೀತಿಯಿಂದ ನಿಮಗೆ ಪರಿಸ್ಥಿತಿ ಮಾಡಾಕ್ಬೇಕು. ಅಂದ್ರೆ ತಿಂದ ಸಾಯೋದು 2 ಲಕ್ಷ ಮರಿಯದವು, ಅದರ ಸಂಖ್ಯೆ ಕಡಿಮೆ ಮಾಡಾಕ್ಬೇಕು. 2 ಲಕ್ಷ ಮ್ಯಾಗಿಂದ ಇದು 20,000 ಮಾಡ್ರಿ. 1,80,000 ಏನು ತಿಂದ ಸಾಯೋದಿದ್ದು ಅದು ಪೈಲಾದಿಂದ ಸರ್ಕರ್ತ ಕಡಿಮೆ ಇಟ್ಟಿದ್ರ ಆದ ತಿಂದ ಏನ ಸಾಯ್ತೈತಿ, ಅದರದ್ದೇನು ಖತ ಐತಿ, ಗೊಬ್ಬರ ಐತಿ, ಅದೆಲ್ಲ ಯಾವ್ದಕ್ಕೆ ತಿನ್ನಕ್ ಸಿಗ್ತೈತಿ, ಫ್ಯಾಕ್ಟ್ರಿಗೆ ಯಾವ್ದು ಹೋಗ್ತೈತಿ ಅದಕ್ಕೆ ತಿನ್ನಕ್ ಸಿಗ್ತೈತಿ. ಅತ್ತ ಅಂತ 100 ಟನ್ ಅವರೇಜ್ ಸಿಗ್ತೈತಿ. ಅದಕ್ಕೆ ರಾಸಾಯನಿಕ ಗೊಬ್ಬರ ಹೆಚ್ಚು ಹಾಕೋದು ಗರಜಿಲ್ಲ. ನೀವು ಈಗ ಎಷ್ಟು ರಾಸಾಯನಿಕ ಗೊಬ್ಬರ ಹಾಕ್ತೀರಿ ಅಷ್ಟ ಕೊಡ್ರಿ. ಖರೆ ಮರಿದ ಸಂಖ್ಯೆ ಕಡಿಮೆ ಇದ್ರಿ ತಾನ 100 ಟನ್ ಅಥವಾ ಅದಕ್ಕಿಂತ ಹೆಚ್ಚು ಅವರೇಜ್ ಸಿಗ್ತೈತಿ. ಇದು ಸೈಂಟಿಫಿಕ್ ಇದೆಲ್ಲ, ವಿಚಾರ ಮಾಡ್ರಿ. ಪೈಲ ಏನ್ ಮಾಡಬೇಕು, ಇದೆಲ್ಲ ಎಲ್ಲಿಯ ಒಂದ್ರ ಮ್ಯಾಗ ಒಂದೇನ್ ಬರಕ್ ಅದಾವು, ಅವೆಲ್ಲ ಸನ್ಲೈಟ್ ಮ್ಯಾಗ ಬರಬೇಕು, ಸೂರ್ಯಪ್ರಕಾಶದಾಗ ಬರಬೇಕು. ಇದು ಹೊರಗೆ ಸರ್ಕರ್ತ ಬರೋದಿತ್ತಂದ್ರ ತಳಕಿನ 3 ಫೂಟಿನ ಸಾಲ ಏನೈತಿ ಅದ 4.5 ಫೂಟ್ ಅಥವಾ 5 ಫೂಟ್ ಮಾಡ್ರಿ. ಸಾಲ ಆಗಲ್ಕೆ ಹೆಚ್ಚೈತಂದ್ರ ಇವು ಎಲ್ಲ ತಪ್ಪಲ್ಲಿ ಎಲ್ಲ ಬಿಚ್ಚಿ ಹೊರಗೆ ಬರ್ತಾವು, ಎಲ್ಲ ತರ ಮ್ಯಾಗ ಸನ್ಲೈಟ್ ಬರ್ತೈತಿ. 3 ಫೂಟ್ದಾಗ 45,000 ನಾವು ಕಣ್ಣು ಹಚ್ಚಕ್ ಹತ್ತಿದ್ದೀವಿ. 5 ಫೂಟ್ ಆಯ್ದ್ರೆ ಕಣ್ಣು ಹಚ್ಚೋದು ಸಂಖ್ಯೆ ಕಡಿಮೆ ಆಗ್ತೈತಿ. ಅದಕ್ಕೆ ಮರಿ ಬರೋದು ಕಂಟ್ರೋಲ್ದಾಗ ಇಟ್ಟಿದ್ರ ಮರಿ ತಾಂತಾನ ಕಡಿಮೆ ಬರ್ತಾವು. ತಿಂದ ಸಾಯೋದು ಮರಿ ಕಡಿಮೆ ಬರ್ತಾವು. ಫ್ಯಾಕ್ಟ್ರಿಯಿಂದ ಹೋಗೋದು ಮರಿ ಬರೋಬ್ಬರಿ ಬರ್ತೈತಿ. ಈ ಪ್ರಕಾರ ನೀವು ವ್ಯವಸ್ಥೆ ಮಾಡಬೇಕು. 4.5 ಫೂಟ್ 5 ಫೂಟ್ ಸಾಲ್ ತೆಗಿರಿ. 3 ಕಣ್ಣಿಂದ ಡಬಲ್ ನಾವೇನು ಹಚ್ಚಕದೀವು ಅಥವಾ ಹಿಂಗೆ ಒಂದಕ್ಕೊಂದು ಹಚ್ಚಿ ಹಚ್ತೇವೆ, ಅದಕ್ಕಿಂತ ಒಂದ ಕಣ್ಣಿಂದ ಗಂಟಿ ಮಾಡ್ರಿ. 1.25 ಫೂಟ್ ಅಥವಾ 1.5 ಫೂಟ್ 1.5 ಫೀಟ್ ಮ್ಯಾಗ ಒಂದು ಗಂಟೆ ಹಾಸ್ರಿ. 6,000 7,000 8,000 ಇಷ್ಟ ಕಣ್ಣು ಹಾಕಕ್ ಕುಂತಾವ. ಪ್ರತಿಯೊಂದು ಇದಕ್ಕೆ 8-10 ಮರಿ ಬಂದು ಅಂದ್ರೆ ಅದಕ್ಕೆ ಸಾಕಾಗ್ತೈತಿ. 60,000 ಮರಿ ಪೈಲ ಬರಬೇಕು. 3 ತಿಂಗಳ ತನಕ 60,000 ಮರಿ ಬರಬೇಕು. ಅದ್ರಾಗಿಂದ 20,000 ಮರಿ ಬೇರೆ ಬೇರೆ ಕಾರಣದಿಂದ ಮರಿ ಸತ್ತು ಹೋಗ್ತಾವ. ಅಷ್ಟು ಬೇಕೇ ಹೆಚ್ಚು. ಈಗ ಎಲ್ಲರೂ ಹೇಳಿದ್ರು ನೋಡ್ರಿ, ಕಂಪನಿಯವರು ಕಬ್ಬು ಹಚ್ಚಿದ ನಂತರ 1.5 ತಿಂಗಳ ನಂತರ ಅಲ್ಲಿ ಪೈಲ ಸುಳಿ ಸಾಯೋದು ಇದು ಬರ್ತಿತ್ತು. ಸುಳಿ ಸಾಯೋದು ಆಗ್ತಿಲ್ಲ ನೀವು, ಅದು ಬರ್ತಿತ್ತು ಪೈಲ ಅರ್ಲಿ ಶೂಟ್ ಬೋರರ್ ಆಗ್ತಾರ. ಅದು ಮುಂದೆ ಹೋಗಿ 7-8 ತಿಂಗಳೇ ಇಂಟರ್ನೋಡ್ ಬೋರರ್ ಬರ್ತಿತ್ತು. ಕಬ್ಬಿಗೆ ಇಲ್ಲಿ ತೂತ ಕೆಡಿತೈತಿ, ಅಲ್ಲಿ ಕಬ್ಬು ಮುರಿತೈತಿ, ಅದು ಬರ್ತೈತಿ. ನಾವು ಬೋದಿಗೆ ಹಾಕ್ತೇವಲ್ಲ, ಮಣ್ಣು ಏರಿಸ್ತೀವಿ ಆ ಟೈಮ್ದಾಗ, ಬೋದಿಗೆ ಹಾಕೋ ಟೈಮ್ದಾಗ ಯಾವುದೂ ನೀವು ಹಾಕಿರ ಹತ್ರ ಪವರ್ ಟೇಲರ್ ಹಾಕ್ಲಿ, ಸಣ್ಣದ ಟ್ರ್ಯಾಕ್ಟರ್ ಹಾಕ್ಲಿ ಅಥವಾ ಎತ್ಗೊಳ್ಳೆ ಮಾಡ್ರಿ, ಅಲ್ಲಿ ಚಲೋ ಬಂದದು ಮರಿ ಹತ್ರ ನಕ್ಕಿ ಮುರಿತಾವು, ಅವತ್ತು ಸ್ವಲ್ಪ ಸಾಯ್ತಾವು. ಇತರ ಸಲುವಾಗಿ ಒಂದು 20,000 ಹೆಚ್ಚಬೇಕು. ಫ್ಯಾಕ್ಟ್ರಿಗೆ ಹೋಗೋದು 40,000 ಮತ್ತು ಇದು 20,000. ಅವ್ರು 60,000 ಹಿಡಿದ 65,000 ತಕ್ಕ ಮರಿ ಬರಬೇಕು. ಅದಕ್ಕಿಂತ ಹೆಚ್ಚು ಮರಿ ನಮಗೆ ಬೇಡ. ಅಂದ್ರೆ ಸಾಯೋದು ಮರಿ 20,000 ಅಷ್ಟೇ ಇರ್ತಾವು. ಫ್ಯಾಕ್ಟ್ರಿಗೆ ಹೋಗೋದು 40,000. ನೀವೇನು ಖತ ಕೊಡಾಕದಿರಿ ಅದೆಲ್ಲ ತಿನ್ನಾಗಿ ಯಾವ್ದಕ್ಕೆ ಸಿಗ್ತೈತಿ, ಫ್ಯಾಕ್ಟ್ರಿಗೆ ಹೋಗೋದು ಕಬ್ಬಿಗೆ ಸಿಗ್ತೈತಿ. ತಾನ ಅವರೇಜ್ ಹೆಚ್ಚು ಬರ್ತೈತಿ.
ರಾಸಾಯನಿಕ ಗೊಬ್ಬರ ಹೆಚ್ಚು ಕೊಡೋದ ಕಾರಣ ಇಲ್ಲ. ಇದು ಪೈಲ ಮಹತ್ವದ ಧ್ಯಾನದಾಗ ಇರಬೇಕು. ನೀವು ಸಂಖ್ಯೆ ನಿಯೋಜನೆ ಮಾಡಬೇಕು. 60,000ಕ್ಕಿಂತ ಹೆಚ್ಚು ಮರಿ ಬರಾಕದಾವು. ಹಿಂಗೆ ಯಾವಾಗ ಕಾಣಿಸ್ತೈತಿ? ಇದು ಕಾಣಿಸ್ತೈತಿ ಯಾವಾಗ? 2 ಅಥವಾ 3 ತಿಂಗಳದಾಗೈತಿ ಕಾಣಿಸ್ತೈತಿ. ಮರಿ ಜರ್ ಕರ್ತ ಹೆಚ್ಚು ಬರ್ತಾವ. ಹಿಂಗೆ ಅನ್ಸಾಕೈತಂದ್ರೆ ಸ್ಮಾಲ್ ಅರ್ದಿಂಗ್ ಅಪ್ ಮಾಡೋದು. ಭಾಳ ಬರ್ನಿ ಮಾರಾಟಿದ್ದಾಗ ಆತಾರು. ಒಂದು 2 ಇಂಚ್ ಅದಕ್ಕೆ ಮಣ್ಣು ಇರಿಸೋದು. ಒಟ್ಟೆ 2 ಇಂಚ್ ಮಣ್ಣು ಇರಿಸು. ಒಂದು 2 ಇಂಚ್ ಅದಕ್ಕೆ ಮಣ್ಣು ಹಚ್ಚಿದ್ರೆ ತೆಳಕಿಂದ ಮರಿ ಬಂದು ಏನು ಮುಂದೆ ಹೋಗಿ ಸಾಯೋದಿರ್ತಾವು, ಅವು ಮರಿ ಮ್ಯಾಗ ಹತ್ರಾಗಿಂದ ಬರಂಗಿಲ್ಲ. ಆ ಮಣ್ಣಿಂದ ನಾವು ವಜನ ಹಾಕ್ತೀವಿ, ಹತ್ರಾಗ ದಬಾಯಿಸ್ಕೊಳ್ತಾವ. ಅಲ್ಲಿ ಸಪ್ರೇಸ್ ಆದವು ಹಿಂಗೆ ಆತರ ಇಂಗ್ಲೀಷ್ದಾಗ ಮ್ಯಾಗ ಅವು ಮರಿ ಬರಂಗಿಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ಮರಿ ಮ್ಯಾಗ ತಗೊಳ್ಳೋದ, ಉಳ್ಕೆದೆಲ್ಲ ಅಲ್ಲಿ ದಬಾಯಿಸ್ಕೊಂಡ್ಸೋದ. ಮತ್ತು ನೀವೇನು ಕೊಡಾಕದ್ರಿ ಅದ ಫ್ಯಾಕ್ಟ್ರಿಗೆ ಹೋಗೋದ ಕಬ್ಬಿಗೆ ತಿನ್ನಾಕ ಸಿಗ್ತೈತಿ. ತಾನ ಅವರೇಜ್ ಹೆಚ್ಚು ಬರ್ತೈತಿ. ಪೈಲ ಇದ ಧ್ಯಾನದಾಗ ಇಡಾಕ್ಬೇಕು. ನಮಗೆ ಪೈಲ ಸಂಖ್ಯಾನ ಕಡಿಮೆ ಮಾಡಾಕ್ಬೇಕು. 60,000, 65,000, 70,000 ಇತರಕ್ಕಿಂತ ಮರಿ ಹೆಚ್ಚು ಬೇಡ. ಈ ಪ್ರಕಾರ ಲಾವಣಿ ಮಾಡ್ರಿ. ಮಡ್ಡಿ ಅಡವಿ ಇರ್ಲಿ, ಲೈಟ್ ಸಾಯಿಲ್ ಇರ್ಲಿ, ಅದ್ರಾಗ 4.5 ಫೀಟದ ಸಾಲ್ ತೆಗೀರಿ. ಕರಿ ಮಣ್ಣು ಇರ್ಲಿ, ಹೆಚ್ಚು ಕರಿ ಡೀಪ್ ಬ್ಲ್ಯಾಕ್ ಸಾಯಿಲ್ ಇದ್ರಿ, ಅದ್ರಾಗ 5 ಫೂಟದ ಸಾಲ್ ತೆಗೀರಿ. 2 ಇದ್ರಾಗ ಪವರ್ ಇರ್ಲಿ, ಬೆಸ್ಟ್ ಮಣ್ಣು ಎರ್ಸಕ್ ಬರ್ತೀವಿ. ಯಾರ ಕಡೆ 4 ಗಾಲಿಂದ ಟ್ರ್ಯಾಕ್ಟರ್ ಇರ್ತಿತ್ತು ನೋಡ್ರಿ, ಕುಬೋಟು ಇರ್ಲಿ, ಮಿತ್ಸುಬಿಶಿ ಇರ್ಲಿ, ಸಣ್ಣದ ಟ್ರ್ಯಾಕ್ಟರ್ ಇರ್ತೈತಿ. ಅದರಲ್ಲಿ ಜರ್ಕರ್ತ ಬೋದಿಗೆ ಹಾಕೋದಿತ್ತಂದ್ರೆ, ಮಣ್ಣು ಏರ್ಸೋದಿತ್ತಂದ್ರೆ 6 ಫೂಟದ ಸಾಲ ಬೇಕು. 4.5 ಫೂಟ, 5 ಫೂಟ ಪವರ್ ಟಿಲ್ಲರ್ಲೆ, 6 ಫೂಟ ಕುಬೋಟು ಅಂತ ಟ್ರ್ಯಾಕ್ಟರ್ ಸಲುವಾಗಿ. ಇವು 3 ಧ್ಯಾನದಾಗ ಇಡ್ರಿ. 8 ಫೂಟ 10 ಫೂಟ ಇದೇನು ಧ್ಯಾನದಾಗ ತಗೋಬೇಡ್ರಿ. 4.5 ಫೀಟ್ಗಿಂತ 4 ಫೂಟ್ ಚಲೋ ಐತೆನ, ಅದು ಧ್ಯಾನದಾಗ ತಗೋಬೇಡ್ರಿ. 4.5 ಫೂಟ ಮಡ್ಡಿ ಅಡವಿ ಹಲ್ಕಿ ಲೈಟ್ ಸಾಯಿಲ್, 5 ಫೂಟ ಕರಿ ಅಡವ್ಯಾಗ. ಈ ಪ್ರಕಾರ ಜರ್ಕರ್ತ ನಾವು ಮಾಡಿದ್ರೆ 1 ನಂಬರ್ ಎಲ್ಲ ಆಗ್ತೈತಿ. ಈ ಪ್ರಕಾರ ಸಾಲ್ ತೆಗಿಬೇಕು. ಅಡಸಾಲಿ ಪ್ಲಾಂಟೇಶನ್ ಮಾಡೋದಿತ್ತಂದ್ರೆ ಜೂನ್, ಜುಲೈ, ಆಗಸ್ಟ್ದಾಗ ಪ್ಲಾಂಟೇಶನ್ ಇದ್ರೆ 1 ಕಣ್ಣಿಂದ ಗಣಕಿ ಮಾಡ್ರಿ. 1.5 ಫೂಟ್ ಮ್ಯಾಗ, 1.5 ಫೂಟ್ ಮ್ಯಾಗ ಒಂದು ಗಣಕಿ ಹಸ್ರಿ. 10 ಗಣಕಿ ಹಚ್ಚಿದ ನಂತರ 2 ಗಣಕಿ ಅಲ್ಲಿ ಹೆಚ್ಚು ಹಚ್ಚೋದ. 20% ಅಲ್ಲಿ ಜರ್ಮಿನೇಷನ್ ಆಗಂಗಿಲ್ಲ, ಗ್ಯಾಪ್ ಬೀಳ್ತೈತಿ. ಅದು ಗ್ಯಾಪ್ ತುಂಬೋ ಸಲುವಾಗಿ ಅಲ್ಲೇದ ಮರಿ ತೆಗೆದು ಅಲ್ಲೇ ಹಚ್ಚಾಕ್ಬೇಕು. ಹೊರಕಿಂತಂದು ಹಚ್ಚೋದಿಲ್ಲ. ಹೊರಕಿಂತಂದು ಮತ್ತು ಗಣಕಿ ತಂದು ಅದ್ರಾಗ ಹಚ್ಚೋದಿಲ್ಲ. 10 ಗಣಕಿ ಹಚ್ಚಿದ ನಂತರ 2 ಗಣಕಿ ಅಲ್ಲೇ ಹೆಚ್ಚು ಹಚ್ಚ್ರಿ. ಜಾದ ಅದ ತೆಗೆದ ಅಲ್ಲೇ ಎಷ್ಟು ಗ್ಯಾಪ್ ಬಿದ್ದೈತಿ ಅಲ್ಲಿ ಕುಣ್ಸಾಕ್ ಬರ್ತೈತಿ. ಈ ಪ್ರಕಾರ ಪ್ಲಾಂಟೇಶನ್ ನಮ್ಮ ಕಡೆ ಮಾಡಾಕ್ಬೇಕು. 6,000 ಹಿಡಿದ 7-8,000 ಗಣಕಿ ಒಟ್ಟು ಹಚ್ಚಬೇಕು. ಪೂರ್ವ ಹಂಗಾಮಿ ಅಕ್ಟೋಬರ್ದ ನವೆಂಬರ್ದಾಗ ಪ್ಲಾಂಟೇಶನ್ ಮಾಡೋದಿತ್ತಂದ್ರೆ 1 ಕಣ್ಣಿಂದ ಗಣಕಿ ಮಾಡಬೇಡ್ರಿ, 2 ಕಣ್ಣಿಂದ ಗಣಕಿ ಮಾಡ್ರಿ. ಅದ್ರಾಗ 6 ಇಂಚ್ ಹಿಡಿದ 8 ಇಂಚ್ 10 ಇಂಚ್ ಡಿಸ್ಟೆನ್ಸ್ ಇಡ್ರಿ. 2 ಗಣಕಿ ನಡುಕ, 2 ಬೀಜ ನಡುಕ ಅಷ್ಟು ಡಿಸ್ಟೆನ್ಸ್ ಇಡ್ರಿ. ಈಗ ಯಾರ್ಯಾರು ಪ್ರಶ್ನೆ ನಂಗೆ ಕೇಳ್ತಿದ್ರು, ಅವ್ರ ಕಡೆ ಜಾನ್ಯುವರಿದಾಗ ಪ್ಲಾಂಟೇಶನ್ ಆಗ್ತಿತ್ತು. ಸೀಸನಲ್ ಆತರ ಅದಕ್ಕೆ ಜಾನ್ಯುವರಿ ಫೆಬ್ರವರಿದಾಗ ಅವಾಗೂ 2 ಕಣ್ಣಿಂದ ಗಣಕಿ ಮಾಡ್ರಿ. ಖರೆ 2 ಗಣಕಿ ನಡುಕ ಅಂತರ 4 ಇಂಚ್ ಹಿಡಿದ 6 ಇಂಚ್ ಅಷ್ಟೇ ಇಡ್ರಿ. ಅದಕ್ಕಿಂತ ಹೆಚ್ಚು ಇಡಬೇಡ್ರಿ. ಅಲ್ಲ ಆ ಟೈಮ್ದಾಗ ಜರ್ಮಿನೇಷನ್ ಭಾಳ ಕಡಿಮೆ ಆಗ್ತೈತಿ. ಈ ಪ್ರಕಾರ ಪ್ಲಾಂಟೇಶನ್ ಮಾಡ್ರಿ. 60,000 ಹಿಡಿದ 70,000 ತಕ್ಕಂಡ ಮರಿಗಳು ಅದಕ್ಕಿಂತ ಹೆಚ್ಚು ಬರಬಾರ್ದು. 20,000 30,000 ಹತ್ರಾಗ ಸತ್ತು ಹೋಗ್ತಾವ. 40,000 ಅಷ್ಟು ಫ್ಯಾಕ್ಟ್ರಿಗೆ ಹೋಗ್ತಾವು. ಇವು ಯಾವಾಗ್ಲೂ ನೋಡ್ರಿ ಅದಕ್ಕಿಂತ ಹೆಚ್ಚು ಫ್ಯಾಕ್ಟ್ರಿಗೆ ಕಬ್ಬ ಹೋಗಂಗಿಲ್ಲ. ಮರಿ ಹೆಚ್ಚು ತಗೋಬೇಡ್ರಿ. ಇನ್ನ ತಕ್ಕ ನಮ್ಮ ಕಡೆ ಇದ ಪರಿಸ್ಥಿತಿ ಐತಿ. ಎಷ್ಟು ಮರಿ ಹೆಚ್ಚು ಬರ್ತಾವ ಅಷ್ಟು ಕಬ್ಬು ನಾಟುಣಿಕೆ ಭಾಳ ಚಲೋ ಆಯ್ತು. ಎಷ್ಟು ಮರಿ ಹೆಚ್ಚು ನಮ್ಮ ಕಡೆ ಹೇಳ್ತಾರೆ, ದಾದಾ ನನ್ನ ಕಡೆ 20 ಮರಿ ಬಂದಾವ. ನಾನು ಲಗಿನ ಅವಂಗೆ ಹೇಳ್ತೀವಿ 40 ಟನ್ ಅವರೇಜ್ ಐತಿ ಅಂತ. ಅವ್ರು ಹೇಳ್ತಾರೆ, ದಾದಾ 20 ಮರಿ ಬಂದಾವ ಮತ್ತು 40 ಟನ್ ಹೆಂಗ? 80 ಟನ್ ಬರಬೇಕು, 90 ಟನ್ ಅವರೇಜ್ ಬರಬೇಕು. ಅವಾಗ ನಾ ಹೇಳ್ತೇನೋ 5-6 ಮರಿ ಬಂದ್ರೆ ಅಷ್ಟು ಅವರೇಜ್ ಸಿಗ್ತೈತಿ. ಅವ್ರಿಗೆ ಇದೆಲ್ಲ ತಿಳಿಸಿ ಹೇಳ್ತೀನಿ. ನೀವು ಧ್ಯಾನದಾಗಿಡ್ರಿ. ಹೆಚ್ಚು ಮರಿ ಬಂದ್ರೆ ಅವರೇಜ್ ಚಂದ ಸಿಗಂಗಿಲ್ಲ. ಅವರೇಜ್ ಚಲೋ ಬರೋದಿತ್ತಂದ್ರೆ ಮರಿದ ಸಂಖ್ಯೆ ಕಂಟ್ರೋಲ್ ಮಾಡ್ರಿ. ಕಂಟ್ರೋಲ್ ಅಂದ್ರೆ 60,000 70,000 ಇಷ್ಟು ಮರಿ ಇರಬೇಕು. ಅದಕ್ಕಿಂತ ಹೆಚ್ಚು ಬರಕೈತೆ ಅಂದ್ರೆ ಅದಕ್ಕೆ ಸ್ಮಾಲ್ ಅರ್ದಿಂಗ್ ಅಪ್ ಮಾಡ್ರಿ. 2-3 ಇಂಚ್ ಅದಕ್ಕೆ ಮಣ್ಣು ಹಾಕ್ರಿ. ಭಾಳ ಟೈಮ್ ಆಗಕತೈತಿ, ನಮಗೂ ತಿಳಿಯಾಕತೈತಿ. ಕಂಟಾಸಿಗೆ ಬಂದಿಲ್ಲಲ್ಲ.
ಮೂರನೇದು ಒಂದು ಪಾಯಿಂಟ್ ಮಹತ್ವದ ಐತಿ ಅದ್ ಹೇಳ್ತೀವಿ ಆತರ ಮುಂದೆ ಈಗ ಟೈಮ್ ಹೆಚ್ಚು ಹತ್ತಂಗಿಲ್ಲ. ಮೂರನೇ ಪಾಯಿಂಟ್ ಅಷ್ಟೇ ತಿಳ್ಕೊರಿ, ರಾಸಾಯನಿಕ ಗೊಬ್ಬರ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಹೆಂಗೆ ಕೊಡಬೇಕು, ಮತ್ತು ಅದೇ ರೀತಿಯಲ್ಲಿ ಯಾಕೆ ಕೊಡಬೇಕು ಇದು ತಿಳ್ಕೊರಿ. ಅದಕ್ಕೊಂದು 10-15 ಮಿನಿಟ್ ಆಗ್ತಿದ್ವಿ, ಉಳ್ಕಿದ್ದೆ ಭಾಳ ಮಾತು ಇಲ್ಲ. ಖರೆ ಅಂದ್ರೆ ಪೈಲ ಸಾಯಿಲ್ ಟೆಸ್ಟಿಂಗ್ ಮಾಡಬೇಕು. ನೀವು ಮಣ್ಣು ಪರೀಕ್ಷೆನ ಮಾಡ್ಕೊಂಡು ಅದ್ರಾಗ ಏನೇನು ಶಿಲ್ಲಕ್ಕೆ ಐತಿ ಅದು ನೋಡಾಕಬೇಕು. ಮಣ್ಣದಾಗ pH ಎಷ್ಟೈತು ಐತಿ ಅದು ನೋಡಾಕಬೇಕು. EC ಎಷ್ಟೈತಿ ಅದು ನೋಡಾಕಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟೈತಿ ಅದು ನೋಡಾಕಬೇಕು. ಯಾಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಇದ್ರನ್ನ ಕಬ್ಬು ಚಲೋ ಬರೋದೈತಿ ಅದು ನೋಡಾಕಬೇಕು. ಮತ್ತು NPK ಎಷ್ಟೈತಿ, ಮೈಕ್ರೋ ನ್ಯೂಟ್ರಿಯೆಂಟ್ ಎಷ್ಟೈತಿ ಇದೆಲ್ಲ ನೋಡಿ ಅದರ ನಂತರ ಆ ಥರದ ಫಾರ್ಮ್ಯುಲಾ ತಯಾರು ಮಾಡಾಕಬೇಕು. ಒಂದು ಜನರಲ್ ಫಾರ್ಮ್ಯುಲಾ ಐತಿ ಅದು ನಿಮಗೆ ನಾ ಹೇಳ್ತೇನೆ. 1 ಎಕರೆದಾಗ 6 ಚೀಲ 7 ಚೀಲ ಯೂರಿಯಾ ಬೇಕು, 6 ಚೀಲ ಡೈ ಅಮೋನಿಯಂ ಫಾಸ್ಫೇಟ್ ಅಂದ್ರೆ DAP ಬೇಕು, 5 ಚೀಲ MOP ಅಂದ್ರೆ ಪೊಟ್ಯಾಶ್ ಬೇಕು. ಇಷ್ಟು ಖತ ನಮಗೆ ಕೊಡಾಕಬೇಕು. ಖರೆ ಇದಕ್ಕಿಂತ ಮತ್ತೊಂದು 2 ಖತ ಬಹಳಷ್ಟು ಮಹತ್ವ ಐತಿ. ಅದು ಕೊಟ್ಟದ್ರನ 100 ಟನ್ ಅಥವಾ ಅದಕ್ಕಿಂತ ಹೆಚ್ಚು ಅವರೇಜ್ ಸಿಗ್ತೈತಿ. ನಮಗೆ ಇನ್ನ ತನಕ ಹಿಂಗ ಅನಿಸ್ತಿತ್ತು, ಯೂರಿಯಾ ಹೆಚ್ಚು ಕೊಟ್ಟಿದ್ರ, DAP ಹೆಚ್ಚು ಕೊಟ್ಟಿದ್ರ, ಪೊಟ್ಯಾಶ್ ಹೆಚ್ಚು ಕೊಟ್ಟಿದ್ರೆ ಅವರೇಜ್ ಬಹಳಷ್ಟು ಹೆಚ್ಚು ಬರ್ತೈತಿ. ಅದು ಅಷ್ಟು ಕೊಟ್ಟು ಬರಂಗಿಲ್ಲ. ಅದರ ಜೊತೆಲಿ ಮತ್ತು 2 ಖತ ಇದ್ದಾವ, ಅದು ಭಾಳ ಮಹತ್ವದ ಐತಿ. ಒಂದಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಎರಡನೇದ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್. ಮೈಕ್ರೋ ನ್ಯೂಟ್ರಿಯೆಂಟ್ದಾಗ ಫೆರಸ್, ಜಿಂಕ, ಕಾಪರ್, ಮ್ಯಾಂಗನೀಸ್, ಬೋರಾನ, ಮೊಲಬ್ಡಿನಮ್ ಹಿಂಗೆ 6-7 ಅದ್ರಾಗ ಪೋಷಕಾಂಶ ಇರ್ತಾವೆ. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ದಾಗ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಮ ಮತ್ತು ಸಲ್ಫರ್ ಅದ್ರಾಗ ಇರ್ತೀವಿ. ಇದೆಲ್ಲ ಯೋಗ್ಯ ಪ್ರಮಾಣದಾಗ ಅದು ಕೊಡಾಕಬೇಕು. ನಾವು ಯಾವತ್ತು ವಿಚಾರ ಮಾಡ್ತೇವೆ NPK ಎಷ್ಟು ಕೊಡೋದ, ಅದರ ಜೊತೆಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಎಷ್ಟು ಕೊಡಾಕಬೇಕು ಮತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಎಷ್ಟು ಕೊಡಾಕಬೇಕು, ಈ ಥರದ್ದು ವಿಚಾರ ನಾವು ಯಾವಾಗ ಮಾಡಂಗಿಲ್ಲ. ಇದು ಅದ್ರಾಗ ಹಾಕಿದ್ರೆ ನಕ್ಕಿ ಅವರಿಗೆ ನಮಗೆ ಚಲೋ ಸಿಗ್ತದೆ. NPK ಅಂದ್ರೆ ಇದು ಮುಖ್ಯ ನ್ಯೂಟ್ರಿಯೆಂಟ್, ಮೇಜರ್ ನ್ಯೂಟ್ರಿಯೆಂಟ್. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್. ಮುಖ್ಯ ಏನೈತಿ, ಮೇಜರ್ ಏನೈತಿ, ನಾವು ಹೆಚ್ಚು ಪ್ರಮಾಣದಾಗ ಕೊಡ್ತೇವೆ. ಅರ್ಧ ಟನ್ 1 ಟನ್ ತನಕ ಅದು ಖತ ಹಾಕ್ತೇವೆ. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಎಷ್ಟು ಬೇಕು, ಬಹಳ ಕಡಿಮೆ ಬೇಕು. ಕ್ಯಾಲ್ಸಿಯಂ 50 ಕಿಲೋ, ಮ್ಯಾಗ್ನೇಷಿಯಂ ಸಲ್ಫೇಟ್ 50 ಕಿಲೋ ಮತ್ತು ಸಲ್ಫರ್ 30 ಕಿಲೋ ಇಷ್ಟು ಕೊಡೋದೈತೆ. ಅದ್ರ ಸಲುವಾಗಿ ತಕ್ಕ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಅಂತ ಹೇಳ್ತಾರೆ. ಬಹಳ ಅಲ್ಪ ಪ್ರಮಾಣದಾಗ ಕೊಡಾಕತ್ತೀವಿ. ಇದರ ನಂತರ ಬರ್ತೈತಿ ಮೈಕ್ರೋ ನ್ಯೂಟ್ರಿಯೆಂಟ್. ಇದ್ರೆ ಬಹಳ ಕಡಿಮೆ ಕೊಡಾಕಬೇಕು, ಬಹಳಷ್ಟು ಕಡಿಮೆ ಕೊಡಾಕಬೇಕು. ಅದ್ರಾಗ ಫೆರಸ್, ಜಿಂಕ, ಕಾಪರ್, ಮ್ಯಾಂಗನೀಸ್, ಬೋರಾನ್ ಮತ್ತು ಮೊಲಬ್ಡಿನಮ್ ಇದೆಲ್ಲ ಮಿಕ್ಸರ್ ಒಂದು 10 ಕಿಲೋ ಚೀಲದಾಗ ಇರ್ತೈತಿ, ಬ್ಯಾಗ್ದಾಗ ಇರ್ತೈತಿ. 3 ಬ್ಯಾಗ್ ಅಥವಾ ಕೊಡಬೇಕಂದ್ರೆ 30 ಕಿಲೋ 6-7 ಈ ಪ್ರಕಾರ ಅದ್ರಾಗ ಇರ್ತಾವ. ಅದ 30 ಕಿಲೋ ಅಷ್ಟು ಕೊಡಬೇಕಂದ್ರೆ ಬಹಳಷ್ಟು ಅಲ್ಪ ಆಯ್ತು, ಮೈಕ್ರೋ ಆಯ್ತು. ಅದ್ರ ಸಲುವಾಗಿ ಅದರದ ಹೆಸರೈತಿ ಮೈಕ್ರೋ ನ್ಯೂಟ್ರಿಯೆಂಟ್. ಅದ್ರಾಗ ಫೆರಸ್ನು ಇರ್ತೈತಿ, ಜಿಂಕ್ ಇರ್ತೈತಿ, ಕಾಪರ್ ಇರ್ತೈತಿ, ಬೋರಾನ್ ಇರ್ತೈತಿ, ಮೊಲಬ್ಡಿನಮ್ ಅದ್ರಾಗ ಇರ್ತೈತಿ. ಎಲ್ಲ ಕೂಡಿಸಿ 30 ಕಿಲೋ ನಮಗೆ ಕೊಡಾಕಬೇಕು. ಇದು ತಯಾರು ಸಿಗ್ತೈತಿ. ಗೌರ್ಮೆಂಟ್ ಅದ್ರ ಮ್ಯಾಗ ಗ್ರೇಡ್ ಠರಿಸಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಗ್ರೇಡ, ಕರ್ನಾಟಕ ಗ್ರೇಡ, ಗುಜರಾತ್ ಗ್ರೇಡ, ಹಿಂಗೆ ಬೇರೆ ಬೇರೆ ಸ್ಟೇಟ್ದು ಗ್ರೇಡ್ ಇದಾವೆ. ಆ ಭಾಗದಾಗ ಯಾವ್ಯಾವ ಖತ ಕಡಿಮೆ ಇದೆ ಐತಿ ಮತ್ತು ಯಾವ ಖತ ಹೆಚ್ಚೈತಿ ಅದರದ್ದು ವಿಚಾರ ಮಾಡಿ ಅದು ಗ್ರೇಡ್ ತಯಾರಾಗ್ತದೆ. ಅಂಥವು 3 ಚೀಲ ನಮಗೆ ಕೊಡಾಕಬೇಕು. ಚೀಲ ಅಂದ್ರೆ 3 ಬ್ಯಾಗ್ ಕೊಡಾಕಬೇಕು. 10 ಕಿಲೋದ 1 ಬ್ಯಾಗ್ ಇರ್ತೈತಿ. ಅಂದ್ರೆ 6 ಚೀಲ ಯೂರಿಯಾ, 2 ಚೀಲ ಅಮೋನಿಯಂ ಸಲ್ಫೇಟ್, 6 ಚೀಲ DAP, 5 ಚೀಲ ಪೊಟ್ಯಾಶ್, ಅದರ ಜೊತೆಲೆ 50 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್, 50 ಕಿಲೋ ಮ್ಯಾಗ್ನೇಷಿಯಂ ಸಲ್ಫೇಟ್, 30 ಕಿಲೋ ಸಲ್ಫರ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ 30 ಕಿಲೋ. ಇದಿಷ್ಟು ಎಲ್ಲ ಕೊಟ್ಟಿದ್ರೆ 100 ಟನ್ ವಿಚಾರ ಮಾಡಕ್ ಸಾಧ್ಯ ಇದೆ. ಇದು ಪರ್ ಎಕರೆ. ಇದು ಯಾವಾಗ ಕೊಡೋದ, ಇದು ಬಹಳ ಮಹತ್ವ ಐತಿ ನೋಡಿ. ಯಾವುದೋ ಪರಿಸ್ಥಿತಿದಾಗ ಕಬ್ಬ ಹಚ್ಚೋಕ್ಕಿಂತ ಮೊದಲ ನೀವೇನು ಸಾಲ್ ಬಿಟ್ಟಿದ್ದೀರಿ, ಆ ಸಾಲದಾಗ ಬೇಸಲ್ ಡೋಸ್ ಕೊಟ್ಟ ಅಲ್ಲಿಂದ ಸಾಲದಾಗಿಂದ ತಳಿಕೆ ಮಣ್ಣು ಇರ್ತೈತಿ ಅದ್ರಾಗ ಕೂಡ್ಸ್ಕೊಳ್ಳೋದ, ಇದಕ್ಕೆ ಬೇಸಲ್ ಡೋಸ್ ಆಗ್ತದೆ. ಕನ್ನಡದಾಗ ತಳಗೊಬ್ಬರ ಆಗ್ತದೆ. ರೈಟ್, ತಳಗೊಬ್ಬರ ಅದ್ರಾಗ ಕೊಡಾಕಬೇಕು. ಇದು ಬಹಳಷ್ಟು ಮಹತ್ವ ಇದೆ. ನಮ್ಮ ಕಡೆ ಆಳು ಲೌಕರ್ ಸಿಗಂಗಿಲ್ಲ ಕಬ್ಬು ಹಚ್ಚಾಕ. ಆಳು ಯಾವಾಗಲೂ ಬರ್ತಾರೋ, ಬಂದ ತುಳಿದು ಹೋಗ್ತಾರೋ. ಅದರ ನಂತರ ನಾವು ತಳಗೊಬ್ಬರ ಒಗೆಯೋದ ವಿಚಾರ ಮಾಡ್ತೇವೆ.
ಈ ತಳಗೊಬ್ಬರದ ಕ್ವಾಂಟಿಟಿಯನ್ನು ನಾವು ಠರಾಸಿದೀವು ಆದ ಈಗ ಕಬ್ಬು ಹಚ್ಚೋಕ್ಕಿಂತ ಮೊದಲು ಕೊಡೋದ ಮತ್ತು ಅದ ತಳಗೊಬ್ಬರ ಕಬ್ಬು ಹಚ್ಚಿದ ನಂತರ ಕೊಡೋದ ಇದ್ರಾಗ 20 ಹಿಡಿದ 30% ಇದ್ದ ನಂತರ ಕೊಟ್ಟಿದ್ದ ತಳಗೊಬ್ಬರದ ಅವರೇಜ್ ಕಡಿಮೆ ಬರ್ತೀವಿ. ಅಂದ್ರೆ ಒಂದು 100 ಟನ್ ಸರ್ಕರ್ತ ನಾವು ವಿಚಾರ ಮಾಡ್ತಿದ್ರೆ 20 ಟನ್ 30 ಟನ್ ಅದ ಖತ ಗೊಬ್ಬರ ಪೈಲ ಕೊಡೋದ ಮತ್ತು ನಂತರ ಕೊಡೋದ ಇದ್ರಾಗ ಇಷ್ಟು ಡಿಫ್ರೆನ್ಸ್ ಐತಿ. ಅಷ್ಟು ಕಡಿಮೆ ಅವರೇಜ್ ನಮಗೆ ಸಿಗ್ತದೆ. ಇಷ್ಟು ತಳಗೊಬ್ಬರದ ಮಹತ್ವ ಐತಿ. ಇದ್ರಾಗ ಫಾಸ್ಫರಸ್ ಬೇಕು, ಇದ್ರಾಗ ಪೊಟ್ಯಾಶ್ ಬೇಕು, ಮೇನ್ ಬೇಕು, ನಂತರ ಮೈಕ್ರೋ ನ್ಯೂಟ್ರಿಯನ್ ಬೇಕು, ಮತ್ತು ಸೆಕೆಂಡ್ರಿದಾಗ ಕ್ಯಾಲ್ಸಿಯಂ ಬಿಟ್ಟು ಮ್ಯಾಗ್ನೇಷಿಯಮ ಮತ್ತು ಸಲ್ಫರ್ ಅದ್ರಾಗ ಬೇಕು. ಇದೆಲ್ಲ ಅಲ್ಲಿ ಸಾಲದಾಗ ಹಾಕಿ ಮಿಕ್ಸ್ ಮಾಡೋದೈತಿ. ನಾ ಹಾಕ್ತೇನೆ ಅಂದ್ರೆ 2 ಚೀಲ DAP, 1 ಚೀಲ ಪೊಟ್ಯಾಶ್, ಇದ್ರ ಜೊತೆಲೆ 15 ಕಿಲೋ ಮೈಕ್ರೋ ನ್ಯೂಟ್ರಿಯೆಂಟ್ ಕಾಂಪ್ಲೆಕ್ಸ್ ಅದ್ರಾಗೆಲ್ಲ ಖತ ಇರ್ತೈತಿ. ಮ್ಯಾಗ್ನೇಷಿಯಂ ಸಲ್ಫೇಟ್ 25 ಕಿಲೋ ಮತ್ತು 15 ಕಿಲೋ ಸಲ್ಫರ್ ಇಷ್ಟು ಮಿಕ್ಸ್ ಮಾಡಿ ಸಾಲದಾಗ ಒಗಿತೀವಿ. ಮತ್ತು ಎತ್ಕೊಳ್ಳೋದು ಒಂದು ಇದು ಅದ್ರಾಗ ಹಾಕಿ ಮಣ್ಣದಾಗ ಕಲ್ಸ್ಕೊಳ್ತೇವೆ. ಅದರ ನಂತರ ಸೀಡ್ ಟ್ರೀಟ್ಮೆಂಟ್ ಮಾಡಿ ಬೀಜ ಅದ್ರಾಗ ಹಚ್ತೇವೆ. ನಾವು ಸೀಡ್ ಟ್ರೀಟ್ಮೆಂಟ್ದಾಗ ಒಂದು ಬುರ್ಷಿನಾಶಕ, ಒಂದು ಕೀಟಕನಾಶಕ ಬೇಕು. ಅದ ಅಂಗಡಿಯವ್ರು ಹೇಳ್ತಾರೆ ಪ್ರಮಾಣ ಎಷ್ಟು ಬೇಕು. ಅದ್ರಾಗ ಒಂದು 10-15 ಮಿನಿಟ್ ಇದು ಗಣಕಿ ಹತ್ರ ಮುಣಿಸಿಡೋದ, ಅದರ ನಂತರ ಇದು ಹಚ್ಚೋದ. ಇಷ್ಟು ಧ್ಯಾನದಾಗ ಇಡಬೇಕು. ತಳಗೊಬ್ಬರ ಕೊಡೋದು ಬಹಳಷ್ಟು ಮಹತ್ವ ಐತಿ. ಮತ್ತು ಬೀಜದ ಟ್ರೀಟ್ಮೆಂಟ್, ಸೀಡ್ ಟ್ರೀಟ್ಮೆಂಟ್ ಮಾಡೋದು ಅಷ್ಟೇ ಮಹತ್ವ ಐತಿ. ಇದು 2 ಇತರ ಮ್ಯಾಗ ಧ್ಯಾನ ಇಡ್ರಿ. ಇತರ ಮ್ಯಾಗ ನಮ್ಮದ ಧ್ಯಾನ ಹೋಗಂಗಿಲ್ಲ. ಯಾಕಂದ್ರೆ ಬರೋದು ಲೇಬರ್ ಏನ್ ಇರ್ತಾವು, ಅವ್ರು ಬಹಳ ಗಡಬಡಿ ಮಾಡ್ತಿರ್ತಾರೆ. ಬಹಳಷ್ಟು ಗಡಬಡಿ ಇರ್ತೈತಿ. ಅವ್ರು ಒಂದೊಂದು ಕಣ್ಣಿಂದ ಗಣಕಿನೂ ಮಾಡಕ್ ತಯಾರಿ ಇರಂಗಿಲ್ಲ. ಅವ್ರು ಹಂಗ ಡೈರೆಕ್ಟ್ ಹಬ್ಬ ಹೋಗಿತಾರೋ, ಅಲ್ಲೇ ತುಕಡೆ ಮಾಡ್ತಾರೋ, ಅದ್ರ ಮ್ಯಾಗ ಮಣ್ಣು ಹಾಸ್ತಾರ. ಇದೆಲ್ಲ ಬಂದ್ ಮಾಡಿ. ಇಲ್ಲಿ ಸ್ವಲ್ಪ ರೊಕ್ಕ ಹೆಚ್ಚು ಹೋಗ್ಲಿ, 2-3 ಲೇಬರ್ ಹೆಚ್ಚು ಹಾಕ್ಲಿ, ಈ ಪ್ರಕಾರ ನಿಮಗೆ ಲಾವಣಿ ಮಾಡೋದು. ಲಾವಣಿ ಮಾಡಿದ ನಂತರ ಆ ತಾರೀಖು ಬರೆದಿಡೋದ್ರಿ. ಆ ದಿವಸದಿಂದ 25 ದಿವಸ 25ನೇ ದಿವಸ 1 ಚೀಲ ಯೂರಿಯಾ ಅದ ಕೊಡೋದು. ಆ ಟೈಮ್ದಾಗ ಅದಕ್ಕೆ ನೈಟ್ರೋಜನ್ ಬೇಕಾಗಿರ್ತೈತಿ. ನೈಟ್ರೋಜನ್ ಲಾವಣಿ ಸಲುವಾಗಿ ಲಾವಣಿ ಟೈಮ್ದಾಗ ಅದಕ್ಕೆ ಹತ್ತಂಗಿಲ್ಲ, ಬಹಳ ಅಲ್ಪ ಹತ್ತೈತಿ. DAPದಾಗ 18%, 18% ಅದ್ರಾಗ ನೈಟ್ರೋಜನ್ ಐತಿ, ಅಷ್ಟು ಅದಕ್ಕೆ ಸಾಕಾಗ್ತೈತಿ. 20ನೇ ದಿವಸದಿಂದ ಮುಂದೆ ಹಿಡಿದ ಅದಕ್ಕೆ ನೈಟ್ರೋಜನ್ ಹೆಚ್ಚಬೇಕು. 20ನೇ ದಿವಸ 1 ಚೀಲ ಯೂರಿಯಾ ಕೊಡ್ರಿ. 45ನೇ ದಿವಸ 2 ಚೀಲ ಯೂರಿಯಾ ಕೊಡ್ರಿ. ಯೂರಿಯಾ ಮುಂದೆ ಹೋಗಿರಿ, ಹಿಂದೆ ನೀರು ಬಿಡ್ರಿ, ಅಥವಾ ನೀರು ಮುಂದೆ ಬಿಡ್ರಿ. ಅದ್ರ ಹಿಂದೆ ಹಿಂಬಾಲಿ ಯೂರಿಯಾ ಕೊಟ್ಟಿದ್ರೆ ಬಹಳ ಚಲೋ. ಯೂರಿಯಾ ನೀರಾಗ ಪೂರಾ ಕಲಕ್ ಇದು ಮಿಕ್ಸ್ ಆಗ್ತೈತಿ. ನೀರು ಹೆಂಗೆ ತೆಳಿಕ್ ಹೋಗ್ತೈತಿ ಹಂಗ ಯೂರಿಯಾನು ತೆಳಿಕ್ ಹೋಗ್ತೈತಿ. ಮ್ಯಾಗ ಹೆಚ್ಚು ನೀರಾದ್ರೆ ತೆಳಕಿಂದ ನೀರು ಹೊರಗೆ ಓಡಿ ಹೋಗ್ತೈತಿ. ಅದ್ರ ಸಂಗಟ ಅದ್ರಾಗ ಯೂರಿಯಾದಾಗಿಂದ ನೈಟ್ರೋಜನ್ ಹೊರಗೆ ಓಡಿ ಹೋಗ್ತೈತಿ. ಸೈನ್ಸ್ ಹಿಂಗೆ ಹೇಳ್ತೈತಿ, ನೀವು ಯೂರಿಯಾ ಎಷ್ಟು ಕೊಡಾಕಿದ್ದೀರಿ ಅದ್ರಾಗಿಂದ ಎಷ್ಟು ನೈಟ್ರೋಜನ್ ಇದೆ, ಅದ್ರಾಗಿಂದ 50% ನೈಟ್ರೋಜನ್ ಬೇರೆ ಬೇರೆ ಕಾರಣದಿಂದ ವೇಸ್ಟ್ ಆಗ್ತೈತಿ. ಕಬ್ಬಿಗೆ ತಿನ್ನಾಕ ಸಿಗಂಗಿಲ್ಲ. ಅದ್ರ ಮ್ಯಾಗೂ ನಮಗೆ ಧ್ಯಾನ ಕೊಡಾಕ್ಬೇಕು. ಅದ್ರ ಸಲುವಾಗಿ ಪೂರ್ವಿ ಹೇಳ್ತಿದ್ರು, 1 ಚೀಲ ಯೂರಿಯಾದಾಗ 8-10 ಕಿಲೋ ಬೇವಿನ ಹಿಂಡಿ ಮಿಕ್ಸ್ ಮಾಡ್ರಿ. ಅದ್ರಾಗ ಒಂದು ವೈಶಿಷ್ಟ್ಯ ಅಥವಾ ಒಂದು ಘಟಕ ಐತಿ. ಆದ ಆ ಯೂರಿಯಾ ನೈಟ್ರೋಜನ್ ಮ್ಯಾಗ ಕೋಟಿಂಗ್ ಆಗ್ತೈತಿ. ಈ ಮಣ್ಣದಾಗ ಹೋದ ನಂತರ ಅದು ತೆಳಕಿಂದ ಓಡಿ ಹೋಗಂಗಿಲ್ಲ, ಅಲ್ಲೇ ಸ್ಥಿರ ಆಗ್ತೈತಿ. ಮತ್ತು ಕಬ್ಬಿಗೆ ಎಲ್ಲ ತಿನ್ನಾಕ ಸಿಗ್ತೈತಿ. ಬೇವಿನ ಹಿಂಡಿ ಅದಕ್ಕೆ ಹಚ್ಚಿರಿ ಅಂತ ಹೇಳ್ತೈತಿ. ಮುಂದೆ ಹೋಗಿ ಗೋದ್ರೇಜ್ ಕಂಪ್ನಿದ ನಿಮಿನ್ ಅಂತ ಒಂದು ಡಬ್ಬಿ ಸಿಕ್ತಿತ್ತು. ಕಾಕ್ವಿ ಇರ್ತೈತಿರಲ್ಲ ಕಬ್ಬಿಂದ, ಆ ಟೈಪ್ ಅದ್ರಾಗ ಇರ್ತೈತಿ. ಆ ಥರದ ಕೋಟಿಂಗ್ ಯೂರಿಯಾಗ ಮಾಡ್ರಿ ಅಂತ ಹೇಳ್ತಿದ್ರು. ಯೂರಿಯಾ ಚೀಲದಾಗ ಅದು ಒಗಿರಿ ಮತ್ತು ಮಿಕ್ಸ್ ಮಾಡ್ಕೊಂಡು ಕೋಟಿಂಗ್ ಮಾಡ್ರಿ. ಅದರಲ್ಲೇನು ಯೂರಿಯಾದಾಗಿಂದ ನೈಟ್ರೋಜನ್ ವೇಸ್ಟ್ ಆಗೋದು ಪ್ರಮಾಣ ಬಹಳ ಕಡಿಮೆ. ಮುಂದೆ RCF ದವ್ರು ಒಂದು ತೆಗೆದ್ರು. ಮುಂದೆ ಹೋಗಿ ಎಲ್ಲ ಬಂದಾಯ್ತು. ನಾವು ಬೇವಿನ ಹಿಂಡಿದ ಚೀಲ ಮನೆಗೆ ತಂದು ಇಡ್ತಿದ್ವಿ. 1 ಚೀಲ ಸಲುವಾಗಿ 10 ಕಿಲೋ ಅದ್ರಾಗ ಬೇವಿನ ಹಿಂಡಿ ಹಾಕೋದ ಮತ್ತು ಯೂರಿಯಾ ಒಗೆಯೋದ ಹಿಂಗೆ ಮಾಡ್ತಿದ್ವಿ. ಈಗ ಅದು ಮಾಡಕ್ ಗರಜಿಲ್ಲ. ಯಾಕಂದ್ರೆ ಈಗೇನು ಮಾರ್ಕೆಟ್ದಾಗ ಯೂರಿಯಾ ಬರ್ತೈತಿ, ಅದು ಯೂರಿಯಾ ನೀಮ್ ಕೋಟೆಡ್ ಯೂರಿಯಾ ಐತಿ. ಆ ಕಾರಣದಿಂದ ಬೇವಿನ ಹಿಂಡಿ ಹಾಕೋದು ಗರಜಿಲ್ಲ. ತಾನ ಅದೆಲ್ಲ ಕಂಟ್ರೋಲ್ ಮಾಡ್ತೀವಿ. ಖರೆ ನಾವು ಸ್ವಲ್ಪ ವಿಚಾರ ಮಾಡಾಕ್ಬೇಕು. ಈ ಕೋಟಿಂಗ್ ಆಗಿತ್ತು, ಅದು ಬರೋಬ್ಬರಿ ಆಗಿತ್ತು ಅಥವಾ ಇಲ್ಲ, ಏನಾಗಿದ್ದು ಗೊತ್ತಿಲ್ಲ. ಗೌರ್ಮೆಂಟ್ದಿಂದ ಅದು ಬರಕದೈತಿ. ಅದಕ್ಕಿಂತ ಒಂದು ಬೇವಿನ ಹಿಂಡಿ ಚೀಲ ತಂದು ಇಡೋನು, 1 ಯೂರಿಯಾ ಚೀಲ ಸಲುವಾಗಿ 8-10 ಕಿಲೋ ಅದ್ರಾಗ ಬೇವಿನ ಹಿಂಡಿ ಮಿಕ್ಸ್ ಮಾಡ್ರಿ, ಆಯ್ತು ಒಗಿರಿ, ನಡಿತೈತಿ. ನೀರು ಮುಂದೆ ಇದು ಒಗದ ನೀರು ಬಿಟ್ರು ನಡಿತೈತಿ. ಈ ಪ್ರಕಾರ 20ನೇ ದಿವಸ 1 ಚೀಲ ಯೂರಿಯಾ, 45ನೇ ದಿವಸ 2 ಚೀಲ ಯೂರಿಯಾ ಕೊಡ್ರಿ. 65ನೇ ದಿವಸ ಬೂಸ್ಟರ್ ಡೋಸ್ ಕೊಡೋದಿತ್ತು.
ಬೂಸ್ಟರ್ ಡೋಸ್ 2 ತಿಂಗಳ ಆದ ನಂತರ 1 ಚೀಲ ಯೂರಿಯಾ, 1 ಚೀಲ DAP, 1 ಚೀಲ ಪೊಟ್ಯಾಶ್, ಇವು 3 ಒಂದರದಾಗ ಮಿಕ್ಸ್ ಮಾಡ್ರಿ. 6 ಇಂಚ್ ತೆಳಿಗೆ ಭೂಮಿದಾಗ ಹೋಗಾಕಬೇಕು, ಹಿಂಗೆ ಹಾಕ್ರಿ. ನಾವು ಒಂದು ಹರಿ ತಗೋತೀವಿ, ಹರಿ ಅಲ್ಲಿ ಹೊಡಿತೇವು, 6 ಇಂಚ್ ತೆಳಿಗೆ ಹೋಗ್ತೈತಿ. ಹರಿ ತಿರ್ಸಿದ ನಂತರ ತೆಗೆದ ನಂತರ ಅಲ್ಲಿ ಒಂದು ತೂತ ತಯಾರಾಗ್ತೈತಿ, ಅದ್ರಾಗ ಈ ಖತ ಹಾಕಿ ಮುಗಿಸ್ತೇವೆ. ನೀವು ಅನಾರ ಪೈಲ ಭಾಳ ಚಲೋ ನಡೆದಿತ್ತು. ಪೈಲ ಖತ ಸಾಲದಾಗ ಹಾಕ್ರಿ, 2ನೇ ಯೂರಿಯಾ ಹೋಗೋದು ಬಿಡ್ರಿ, ಅದಕ್ಕೆ ನೀರು ಬಿಡ್ರಿ, 3ನೇದು 2 ಚೀಲ ಯೂರಿಯಾ ಹೋಗಿರಿ, ಅದಕ್ಕೆ ನೀರು ಬಿಡ್ರಿ. ಇದೇನು ಹೇಳಕದಿರಿ? ಇದಕ್ಕೆ ಆಳು ಎಲ್ಲೇ ತರೋದ? ಇದೆಲ್ಲಕ್ಕಿಂತ ಮಹತ್ವದ ಪ್ರಶ್ನೆ. ಹಾರಿ ಎಲ್ರಿ ಸಿಗ್ತಾವ ತಗೊಂಡ್ ಬಂದು ನಾವು ತೂತ ಕಡಿಸಕೈತಿ ಖರೆ. ಇದು ಸಲುವಾಗಿ ಲೇಬರ್ ಎಲ್ಲೇ ಬರೋದು ಕಠಿಣ ಐತಿ ಖರೆ. ಇದ್ರ ಮ್ಯಾಗ ಇಂದ ಒಂದು ಸೈನ್ಸ್ ಐತಿ ಅಂತ ತಿಳ್ಕೊರಿ. ನಾವೇನು ಫಾಸ್ಫರಸ್ ಕೊಡಕ್ಕಾದೀವು, ಪೊಟ್ಯಾಶ್ ಕೊಡಕ್ಕಾದೀವು, ಮತ್ತು ಯೂರಿಯಾದಾಗಿಂದ ನೈಟ್ರೋಜನ್ ಕೊಡಕ್ಕಾದೀವು. ನೈಟ್ರೋಜನ್ ನೀರಾಗ ಪೂರಾ ಮಿಕ್ಸ್ ಆಗ್ತೈತಿ. ನೀರು ಎಲ್ಲಿ ತಕ ತೆಳಿಕ್ ಹೋಗ್ತೈತಿ ಅಲ್ಲಿ ತಕ ತೆಳಿಕ್ ಹೋಗ್ತೈತಿ. ನಮ್ಮದ ರೂಟ್ ಝೋನ್ ಏನೈತಿಲ್ಲ, ಕಬ್ಬಿಂದ ರೂಟ್ಸ್ ಏನಿರ್ತಾವ, ಬೇರೆ ಏನಿರ್ತಾವು, ಆ ಗಂಟಿ ನಾವು ಎಲ್ಲ ಹಚ್ಚಿದೀವಿ ಅದಕ್ಕಿಂತ ತೆಳಿಗ 60% ಬೇರ ರೂಟ 6 ಇಂಚ 7 ಇಂಚ 8 ಇಂಚ್ ತನಕ ತೆಳಿಗಿರ್ತಾವ. ಇದು ನಾವು ಕೊಡೋದು ಖತ ಅದಕ್ಕೆ ತಿನ್ನಾಕ ಸಿಗಾಕ್ಬೇಕು. ಮ್ಯಾಗ 2%, 3%, 4% ಇಷ್ಟೇ ಇರ್ತಾವೆ. ತೆಳಿಗೆ ನಾವು ಹೆಂಗೆ ಹೋಗ್ತೀವಿ ಹಂಗೆ ಅದರದ ಸಂಖ್ಯೆ ಹೆಚ್ಚಿರ್ತೈತಿ. ಅದು ಎಲ್ಲಿ ಹೆಚ್ಚು ರೂಟ್ ಇದಾವು, ಹೆಚ್ಚು ಬೇರೆ ಎಲ್ಲಿ ಇದಾವು, ಅಲ್ಲಿ ಸರ್ಕರ್ತ ನಾವು ಇದು ಖತ ಕೊಟ್ಟಿದ್ರನ್ನ ಅದಕ್ಕೆ ತಿನ್ನಾಕ ಹೆಚ್ಚು ಸಿಗ್ತೈತಿ. ಇದು 6 ಇಂಚ್ ತನಕ ತೆಳಿಕಿದೆ. ಫಾಸ್ಫರಸ್ ಮತ್ತು ಪೊಟ್ಯಾಶ್ ನಾವು ಎಲ್ಲಿ ಕೊಡ್ತೀವಿ, ನೀರು ಅದಕ್ಕೆ ಬಿಟ್ಟಿದ ನಂತರ ನೀರಾಗ ಮಿಕ್ಸ್ ಆಗ್ತೈತಿ ಅಲ್ಲ, ಅದು ಒಳಗೆ ತೆಳಿಗೆ ಹೋಗಕ್ಕೆ ಶುರು ಆಗ್ತೈತಿ. ಖರೆ ಮಣ್ಣಿಗೆ ಸಂಗತ ಆ ಥರದ ಕಾಂಟ್ಯಾಕ್ಟ್ ಆದ ನಂತರ ಫಾಸ್ಫರಸ್ ಮತ್ತು ಪೊಟ್ಯಾಶ ಮಣ್ಣಿಗೆ ಚಿಟ್ಕಾಸ್ಕೊಡ್ತೈತಿ. ನೀರು ಅಷ್ಟೇ ತೆಳಿಗೆ ಹೋಗ್ತೈತಿ, ನೈಟ್ರೋಜನ್ ಅಷ್ಟೇ ತೆಳಿಗೆ ಹೋಗ್ತೈತಿ, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಮ್ಯಾಗ ಉಳಿತೈತಿ. 1 ಸೆಂಟಿಮೀಟರ್ ಹಿಡಿದ 2 ಸೆಂಟಿಮೀಟರ್ ತಕ್ಕನ ಅಷ್ಟೇ ತೆಳಿಗೆ ಹೋಗ್ತೈತಿ. ಅದ ಡಿಪೆಂಡ್ ಅಪಾನ್ ಸಾಯಿಲ್ ಸ್ಟ್ರಕ್ಚರ್. ನಿಮ್ಮದ ಮಣ್ಣು ಹೆಂಗೈತಿ ಅದ್ರ ಮ್ಯಾಗ ಡಿಪೆಂಡ್ ಐತಿ. ತೆಳಿಗೆ ವರ್ಟಿಕಲ್ ಮೂವ್ಮೆಂಟ್ ಆ ಥರ ಅದ. ತೆಳಿಗೆ ಹೋಗೋದ 2 ಸೆಂಟಿಮೀಟರ್, ಮತ್ತು ಅದು ಎಲ್ಲಿ ಬಿದ್ದೈತಿ ಅದ್ರ ಸುತ್ತುವಾರಿ ಪಸರಾಸೋದು ಆ ಥರದ ಕೆಪಾಸಿಟಿ ಐತಿ 5 ಸೆಂಟಿಮೀಟರ್ ಹಿಡಿದ 12-13 ಸೆಂಟಿಮೀಟರ್ ಐತಿ. ಇದೆಲ್ಲ ಬುಕ್ದಾಗ ಬರೆದಿಟ್ಟಿದ್ದೀವಿ. ಇದು ನಂದೇನು ಮನಸ್ಸಲ್ಲ, ಇದು ನಾವೆಂತ ಇದು ಸಾಧ್ಯ ಇಲ್ಲ. ಸೈಂಟಿಸ್ಟ್ ಇದ್ರ ಮ್ಯಾಗ ಪ್ರಯೋಗ ಮಾಡಿ ಇದು ಬರೋದು ಇಟ್ಟಿದ್ದಾರೆ. ಪಸರಾಸಾಕಾದಾಗ ಬರ್ತಿ ಚಲೋ, ಖರೆ ತೆಳಿಗೆ ಹೋಗಕ್ಕೆ ಬರಂಗಿಲ್ಲ. ತಿನ್ನೋದು ಎಲ್ಲ ಬೇರೆ ತೆಳಿಕಿದಾವು 6 ಇಂಚದಾಗ, ಅಲ್ಲಿ ಅದು ತೆಳಿಗೆ ಹೋಗಂಗಿಲ್ಲ. ಆ ಕಾರಣದಿಂದ ಹರಿಲೆ ಒಂದು ತೂತ ತೆಗದ ಅಲ್ಲಿ ಸರ್ಕರ್ತ ಈ ಖತ ಹಾಕಿದ್ದು ಮುಚ್ಚಿದ್ರ ಅಲ್ಲಿ ಒಳಗೆ ಹೋದ ನಂತರ ನೀರು ಕೊಟ್ಟಿದ ನಂತರ ಪಸರಾಸಕ್ಕೆ ಶುರು ಆಗ್ತೈತಿ. 5-6 ಇಂಚ್ ಬಾಜುಕ್ ಹೋಗ್ತೈತಿ. ಎಲ್ಲ ಬೇರೆ ಅಲ್ಲಿ ಬರ್ತಾವು, ಅದಕ್ಕೆ ತಿನ್ನ ಸಿಗ್ತೈತಿ. ಕಬ್ಬು ಬಹಳಷ್ಟು ಚಲೋ ಬರ್ತೈತಿ. ಈ 4ನೇ ಖತ ಏನು ಕೊಡೋದೈತಿ ಆದಷ್ಟು ಬೇಕಾದ್ರೆ ಹರಿಲೆ ತೂತ ತೆಗದ ಅದ್ರಾಗ ಹಾಕ್ರಿ. 1 ಫುಟ್ ಮ್ಯಾಗ 1 ತೂತ ತೆಗೆದ, ಅಥವಾ ಗುದ್ಲಿಲೆ ಒಂದು 3-4 ಇಂಚ್ ಅಲ್ಲಿ ಖಡ್ಡಾಲ ಕಾಯಿ ಮಾಡಿದ್ರು ತೆಗ್ಗ ತೆಗೀರಿ, ಮತ್ತು ಅದ್ರಾಗ ಹಾಕೋ ಮುಚ್ಚಿರಿ. ನಂಬರ್ 1 ಹರಿಲೆ ತೂತ ತೆಗೀರಿ. 2ನೇ ನಂಬರ ಅದು ತೆಗದ ಅದ್ರಾಗ ಹಾಕ್ರಿ. 3ನೇ 4ನೇ ನಂಬರ ಬಿತ್ತೋದು ಮಾಡ್ರಿ. ಬಿತ್ತರೂ ನಡಿದಿದ್ದು ಖರೆ ಬಿತ್ತು ಟೈಮ್ದಾಗ 2-3 ಇಂಚ್ ಅಷ್ಟು ತೆಳಿಗೆ ಹೋಗ್ತೈತಿ. ಖರೆ ಬಿತ್ತು ಟೈಮ್ದಾಗ ಅದು ಅಡವಿದೆಲ್ಲ ಹರ್ಕೋದು ಹೋಗ್ತೈತಿ. ಅಲ್ಲಿ ಬಿಳಿ ಹಂಗೆ ಬೇರ್ ಬಂದಿರ್ತಾವೆ ಎಲ್ಲ, ಅದೆಲ್ಲ ಕಟ್ ಹಾಕೋದು ಹೋಗ್ತೈತಿ. ಬೇರ್ ಕಟ್ ಆದ್ರೆ ಪೈಲ ಕಬ್ಬೇನು ಮಾಡ್ತೈತಿ, ಆ ಥರದ ಉಪ್ರು ಹೋಗೋದೇನೈತಿ ಅದ ಎಲ್ಲ ಅಲ್ಲೇ ನಿಂದಿರ್ತೈತಿ. ಎಲ್ಲ ಎನರ್ಜಿ ಆ ಬೇರೆ ಎಲ್ಲಿ ಕಟ್ ಆಗಿದಾವ ಅದೆಲ್ಲ ದುರುಸ್ತು ಮಾಡೋ ಸಲುವಾಗಿ ಯೂಸ್ ಆಗ್ತೈತಿ. ಅದಕ್ಕೆ 10 ದಿವಸ 15 ದಿವಸ 20 ದಿವಸ ಆಗ್ತೈತಿ. ಅಷ್ಟು ದಿವಸ ಇದು ಕಬ್ಬ ಮ್ಯಾಗ ಹೋಗಂಗಿಲ್ಲ. ಅದು ಬೇರೆ ಎಲ್ಲ ದುರುಸ್ತಾದ ನಂತರ ಆಯ್ತು ಕಬ್ಬು ಮತ್ತು ಬೆಳವಣಿಗೆ ಶುರು ಆಗ್ತೈತಿ. ಆ ಕಾರಣದಿಂದ ಬಹಳಷ್ಟು ಬೇರೆ ಹರಿಬೇಡ್ರಿ. ಬೇರೆ ಒಮ್ಮೆ ಹರಿಯೋದ ಅಂದ್ರೆ ಹರಗು ಟೈಮ್ದಾಗ ಅಥವಾ ಬೋದಿಗೆ ಹಚ್ಚೋ ಟೈಮ್ದಾಗ ಅಷ್ಟೇ ಅದಕ್ಕೆ ಇದಾಗಬೇಕು. ಮತ್ತು 7ನೇ 2ನೇ ನಂಬರ್ದಾಗ ಯಾವ್ದು ನಂಬರ್ 1 ಹರಿಲೆ ಖತ, 2ನೇ ನಂಬರ ತೆಗದಾಕ್ರಿ. 4ನೇ 5ನೇ ನಂಬರ ನೀವು ಬಿತ್ತು ಮಾಡಿ ಕೊಡ್ರಿ. ಇದು 7ನೇ 8ನೇ ನಂಬರ್ಗೆ ಯಾವ್ದು ಬರ್ತೈತಿ, ಮ್ಯಾಗಿಂದ ಹೋಗಿ ನಂಬರ್ ಇಲ್ಲ ಅದಕ್ಕೆ. ಅದ್ರಾಗಿದ್ದು ಎಷ್ಟು ಅದಕ್ಕೆ ಸಿಗ್ತೈತಿ ಯಾರು ಬರ್ತೈತಿ. 4ನೇ ಖತ ಬೇಕಾದ್ರೆ ಹಿಂಗೆ ಕೊಡ್ರಿ. 5ನೇ ಖತ ಅಂದ್ರೆ ಬೋದಿಗೆ ಹಾಕೋ ಟೈಮ್ದಾಗ, ಬೋದಿಗೆ ಹಾಕೋದಾತಿಲ್ಲ ನೀವು ಹರಗೋ ಟೈಮ್ದಾಗ.
ಗೋಧಿಗೆ ಹಾಕೋ ಟೈಮ್ದಾಗ 2 ಚೀಲ ಯೂರಿಯಾ, 2 ಚೀಲ DAP, 2 ಚೀಲ ಪೊಟ್ಯಾಶ್, ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ 15 ಕಿಲೋ, ಸಲ್ಫರ್ 15 ಕಿಲೋ, ಮ್ಯಾಗ್ನೀಷಿಯಂ ಸಲ್ಫೇಟ್ 25 ಕಿಲೋ ಇದೆಲ್ಲ ಅದ್ರಾಗ ಒಗೆಯೋದೈತಿ. ಅದ್ರ ಜೊತೆಲೆ ಸ್ವಲ್ಪ ಸಾವಯವ ಖತ ಕೊಡೋದೈತಿ. ಹಿಂಡಿ ಕೊಡ್ರಿ ಅಥವಾ ಕಂಪೋಸ್ಟ್ ಖತ ಯಾವ್ದು ಸಿಕ್ಕಿದ್ರೆ ಕೊಡ್ರಿ. ಮಾರ್ಕೆಟ್ದಾಗ ಬೇರೆ ಬೇರೆ ಕಂಪೋಸ್ಟ್ ಸಿಗ್ತೈತಿ ಚೀಲದಾಗ 40 ಚೀಲ 40 ಕಿಲೋ 50 ಕಿಲೋದಾಗ ಅದ ಯಾವ್ದ್ರ ಕಂಪೋಸ್ಟ್ ಅದ್ರಾಗ ಹಾಕ್ರಿ. ಅಥವಾ ತಿಪ್ಪಿ ಗೊಬ್ಬರ ಇದ್ರೆ ಬಹಳ ಚಲೋ, ಒಂದು 200 ಕಿಲೋ 500 ಕಿಲೋ 1 ಟನ್ ತನಕ ತಿಪ್ಪಿ ಗೊಬ್ಬರ ಒಗಿರಿ ಮತ್ತು ಬೋದಿಗೆ ಹಾಕ್ರಿ. ಇಷ್ಟು ಖತ ನಮಗೆ ಕೊಡಾಗಬೇಕು. ಲಾವಣಿ ಮಾಡಿದ ನಂತರ 8-10 ದಿವಸಲೆ ಒಮ್ಮೆ ಮತ್ತು ಗೋಧಿಗೆ ಹಾಕಿದ ನಂತರ 8-10 ದಿವಸಲೆ ಒಮ್ಮೆ 2 ಕೆಪೆ ಬ್ಯಾಕ್ಟೀರಿಯಾ ನಮಗೆ ಅದು ಕೊಡಾಗಬೇಕು. ಅಜೋಟೋಬ್ಯಾಕ್ಟರ್ 1 ಲೀಟರ, PSD ಅಂದ್ರೆ ಪೊಟ್ಯಾಶ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ 1 ಲೀಟರ, ಮತ್ತು ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ 1 ಲೀಟರ, ಮತ್ತು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ 1 ಲೀಟರ. ಇವು 3 ಲೀಟರ್ ಪ್ರತಿ ಒಂದು ಟೈಮ್ದಾಗ ಹಿಂಗೆ 2 ಟೈಮ 200 ಲೀಟರ್ ನೀರ ಕಲಿಸಿ ಡ್ರೆಂಚಿಂಗ್ ಮಾಡ್ರಿ. ಅಥವಾ ಡ್ರಿಪ್ ಇದ್ರೆ ಡ್ರಿಪ್ಲೇ ಬಿಡ್ರಿ, ಅಥವಾ 200 ಲೀಟರ್ ಬ್ಯಾರೆಲ್ದಾಗ ಇದು ಮಿಕ್ಸ್ ಮಾಡಿ ನೀವು ಕಾವಲಿ ನೀರೇನು ಬಿಡ್ತೀರಿ ಅದ್ರಾಗ ಹನಿ ಬಿಡ್ರಿ. ಯಾವುದು 3 ಪ್ರಕಾರ ನಡೀತೈತಿ. 2 ಕೆಪೆ ಕನಿಷ್ಠ 2 ಕೆಪೆ ಬ್ಯಾಕ್ಟೀರಿಯಾ ನಮಗೆ ಕೊಡಾಕಬೇಕು. ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಾಕಬೇಕು. ಗೋಧಿಗೆ ಹಾಕಿದ ನಂತರ 15-20 ದಿವಸಲೆ ಒಮ್ಮೆ 10 ಅಥವಾ 15 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್, 1 ಕಿಲೋ ಬೋರಾನ್ ಇದು 200 ಲೀಟರ್ದಾಗ ಮಿಕ್ಸ್ ಮಾಡ್ರಿ. ಅದರದ ಡ್ರೆಂಚಿಂಗ್ ಮಾಡ್ರಿ, ಅಥವಾ ಕಾವಲಿಲೆ ಬಿಡ್ರಿ, ಅಥವಾ ಡ್ರಿಪ್ಲೆ ಬಿಡ್ರಿ. ಗೋಧಿಗೆ ಹಾಕಿದ ನಂತರ ಪೈಲ 1 ತಿಂಗಳ, 2ನೇ ತಿಂಗಳ, 3ನೇ ತಿಂಗಳ, 3 ತಿಂಗಳ ಪ್ರತಿ ತಿಂಗಳಿಗೆ ಒಮ್ಮೆ 25 ಕಿಲೋ ಅಮೋನಿಯಂ ಸಲ್ಫೇಟ್, 20 ಅಥವಾ 25 ಕಿಲೋ ಪೊಟ್ಯಾಶ್, ವೈಟ್ ಪೊಟ್ಯಾಶ್ ಪ್ರತಿ 1 ತಿಂಗಳಿಗೆ ಒಮ್ಮೆ ಕೊಡೋದೈತಿ. ಹಿಂಗೆ 3 ತಿಂಗಳ ಕನಿಷ್ಠ ಕೊಡೋದೈತಿ. ಡ್ರಿಪ್ ಇದ್ರೆ ಡ್ರಿಪ್ದಾಗಿ ಇದೆಲ್ಲ ಹೋಗ್ತೈತಿ. ಡ್ರಿಪ್ ಎಲ್ಲ ಇಲ್ಲಾದ್ರೆ 200 ಲೀಟರ್ ಬ್ಯಾರೆಲ್ದಾಗಿ ಇದು ಕಲಸ್ರಿ ಮತ್ತು ಹನಿ ಅದ್ರಾಗ ಕಾವಲಿ ನೀರಿಗೆ ಬಿಟ್ಬಿಡ್ರಿ. ಈ 3 ತಿಂಗಳದಾಗ ನಡುಕು ಒಮ್ಮೊಮ್ಮೆ 10 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡೋದೈತಿ, ಸ್ವತಂತ್ರ ಕೊಡೋದೈತಿ, ಸೆಪರೇಟ್ ಕೊಡೋದೈತಿ. ಕ್ಯಾಲ್ಸಿಯಂ ನೈಟ್ರೇಟ್ ಯಾವುದು ಬ್ಯಾರೆ ಖತದಾಗ ಮಿಕ್ಸ್ ಮಾಡೋದಿಲ್ಲ. ಪ್ರತಿ ತಿಂಗಳದಾಗ ಒಮ್ಮೆ ಕೊಡ್ರಿ. ಅಮೋನಿಯಂ ಸಲ್ಫೇಟ್ 25 ಕಿಲೋ, 20 ಕಿಲೋ ಪೊಟ್ಯಾಶ್. 2ನೇ ನೀರಿಗೆ ಕೊಡ್ರಿ ಕ್ಯಾಲ್ಸಿಯಂ ನೈಟ್ರೇಟ್ 10 ಕಿಲೋ. ಇದು ಹಿಂಗೆ 3 ಕೆಪೆ ಅದಕ್ಕೆ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ರಿ. ನೋಡ್ರಿ ಕಬ್ಬು ಎಷ್ಟು ಚಂದ ಬರ್ತೈತಿ. ಇದಕ್ಕೆ ಖರ್ಚು ಹೆಚ್ಚು ಬರಂಗಿಲ್ಲ. ನಂತರ ಕೊಡ್ತೀವಿ ಆ ಖತಕ್ಕೆ. ಖರೆ ತನಕ ನಾವು ಹಿಂಗೆ ಖತ ಕೊಟ್ಟಿಲ್ಲ. ನಾವು ವಿಚಾರ ಯಾವಾಗ ಮಾಡ್ತೀವಿ, ಮಳೆಗಾಲ ಶುರು ಆಗ್ತೈತಿ ಅವಾಗ ಒಮ್ಮೆ ಖತ ಹೋಗಿನೂ ಮತ್ತು ಬಿಡೋನು ಹಿಂಗೆ ಇರ್ತೀವಿ. ಶೇವಟ್ಗೆ ನೋಡ್ರಿ, ಶೇವಟ್ದ ಗಣಕಿಯನ್ನು ಇರ್ತಾವೆ ಭಾಳ ಸಣ್ಣ ಆಗಿರ್ತಾವೆ. ಈಗ ಜರ್ಕರ್ತ ಅಮೋನಿಯಂ ಸಲ್ಫೇಟ ಮತ್ತು ಪೊಟ್ಯಾಶ್ ಅದ ಕೊಟ್ಟಿದ್ರೆ ಶೇವಟ್ದು ಗಣಕಿನೂ ಎಲ್ಲ ಉದ್ದ ಆಗ್ತಾವು, ದಪ್ಪ ಆಗ್ತಾವು ಪೊಟ್ಯಾಶ್ ಕೊಡೋ ಕಾರಣದಿಂದ. ಮತ್ತು ಪೊಟ್ಯಾಶ್ಲಿ ಅದರದ್ದು ರಿಕವರಿ ಹೆಚ್ಚಾಗ್ತೈತಿ. ಮತ್ತು ರಿಕವರಿ ಎಷ್ಟು ಹೆಚ್ಚಾಗ್ತೈತಿ ಅಷ್ಟು ಅದರದ ವಜನ್ ಹೆಚ್ಚಾಗ್ತೈತಿ. ಇಷ್ಟು ಖತ ನಮಗೆ ಇದು ಕೊಡಬೇಕಂದ್ರೆ 100 ಟನ್ ಸಲುವಾಗಿ ಇಷ್ಟ ಆಗ್ತೈತಿ. ಖರೆ ಅಂದ್ರೆ ಪೈಲ ಮೊನ್ನೆ ಪರೀಕ್ಷೆ ಮಾಡ್ರಿ, ಅದರ ನಂತರ ಖತ ಹೆಂಗೆ ಕೊಡೋದಾದ ತಪಾಸಣೆ ಮಾಡಿ ಠರಾಸಕ್ಕೆ ಬರ್ತೈತಿ. ಖರೆ ಅವರೇಜ್ ಈ ಪ್ರಕಾರ ನಮಗೆ ಖತ ಕೊಡಾಗಬೇಕು. 4ನೇದಂದ್ರೆ ನೀರಿನ ವ್ಯವಸ್ಥಾಪನೆ. 1 ಮಿನಿಟ್ನಾಗ ಅದರದ್ದು ಹೇಳ್ತೇನೆ. ನೀರು ಕೊಡೋದಂದ್ರೆ ಥೋಡೆ ನೀರ ಮತ್ತು ಸಾರ್ಕೆ ನೀರು ಕೊಡೋದಿಲ್ಲ. ಸ್ವಲ್ಪ ನೀರ ಮತ್ತು ಸಾರ್ಕೆ ನೀರು ಕೊಡೋದು. ಮೇಲೆ ಕೊಡೋದು, ನೀರು ಕೊಡೋದು. ನಾವೇನು ಮಾಡ್ತೀವಿ, ನಮ್ಮ ಕಡೆ ಇನ್ನೂ ಪದ್ಧತಿ ಐತಿ. ಒಮ್ಮೆ ನೀರು ಹತ್ರ ಹಾಸಿ ಬಿಡೋದ ಇಷ್ಟು ಬಿಡೋದ ಅಂದ್ರೆ 15-20 ದಿವಸ ಅದಕ್ಕೆ ಗಾತಿ ಬರಬಾರ್ದು. ಅದರ ನಂತರ 1 ತಿಂಗಳು ಮುಗಿದ ನಂತರ ಮತ್ತೆ ನೀರು ಕೊಡೋದ. ಅವಾಗಲೂ ಬಹಳಷ್ಟು ನೀರು ಅದ್ರಾಗ ಬಿಟ್ಟು ಬಿಡೋದ. 1 ವರ್ಷದಾಗ 10 ಕೆಪೆ ಅಥವಾ 11 ಕೆಪೆ 12 ಕೆಪೆ ಅಷ್ಟೇ ನೀರು ನಾವು ಕೊಡ್ತೀವಿ. ಹಿಂಗೆ ಕೊಟ್ಟೇನೂ ಉಪಯೋಗ ಇಲ್ಲ. ಥೋಡೆ ನೀರ ಮತ್ತು ಮೇಲೆ ನೀರು ಕೊಡಾಕಬೇಕು. 5 ಹಾರ್ಸ್ ಪವರ್ ಜರ್ಕರ್ತ ಮೋಟರ್ ಇತ್ತಂದ್ರೆ 5 ಹಾರ್ಸ್ ಪವರ್ ಇರ್ತಿ ಸರ್ವಸಾಧಾರಣ ಎಲ್ಲರ ಕಡೆ. ಅದ್ರಾಗ ಎಷ್ಟು ನೀರು ಬರ್ತಿತ್ಲಿ ಆ ನೀರಿದಾಗ ಒಂದು ಮಿನಿಟ್ದಾಗ 600 ಲೀಟರ್ ನೀರು ಹೆಚ್ಚು ಬರ್ತೈತಿ. ಅಥವಾ 1 ಗಂಟೆದಾಗ 36 ಲೀಟರ್ ನೀರು ಹತ್ರದಾಗಿಂದ ಹೊರಗೆ ಬರ್ತೈತಿ.